कल्याणाद्भुतगात्राय कामितार्थप्रदायिने श्रीमद्वेङ्कटनाथाय श्रीनिवासाय ते नमः। श्रीमद्भागवते अद्विगतप्रारम्भे किञ्चित् पूर्वकथानुवादः। ಉದ್ದವರು ಕೃಷ್ಣನನ್ನ ಅನೇಕ ಪ್ರಶ್ನೆಗಳನ್ನು ಕೇಳಿದರು. ಮತ್ತೆ ಮುಂದುವರಿಸ್ತಾ ಅಧಿಕಾರ ಅಂದ್ರೇನು, ಅನಧಿಕಾರ ಅಂದ್ರೇನು ಅದನ್ನು ನನಗೆ ತಿಳಿಸ್ಕೊಡು ಅಂತಂದ. ಮೋಕ್ಷಯೋಗ್ಯ ಮನುಷ್ಯರಿಗೆ ಶ್ರೇಯಸ್ಸನ್ನು ಉಂಟು ಮಾಡುವ ಇಚ್ಛೆಯಿಂದ ಭಗವಂತ ಜ್ಞಾನ, ಭಕ್ತಿ, ಕರ್ಮ ಎಂಬತಕ್ಕಂಥ ಮೋಕ್ಷ ಸಾಧನೆಗಳನ್ನು ನಮಗೆ ತಿಳಿಸ್ಕೊಟ್ಟಿದ್ದಾನೆ. ಅದನ್ನು ಬಿಟ್ಟು ಬೇರೆ ಯಾವುದು ಮೋಕ್ಷ ಸಾಧನೆ ಅಲ್ಲ. ಸನಕಾದಿಗಳು ಜ್ಞಾನಯೋಗಿಗಳು, ದೇವತೆಗಳು ಭಕ್ತಿಯೋಗಿಗಳು, ಮನುಷ್ಯರು ಕರ್ಮಯೋಗಿಗಳು. ಮೋಕ್ಷಕ್ಕೆ ಸರ್ವರೂ ಅಧಿಕಾರಿಗಳೇ, ಮೋಕ್ಷಕ್ಕೆ ಸರ್ವರೂ ಅಧಿಕಾರಿಗಳೇ. ಆದರೆ ಒಬ್ಬೊಬ್ಬರು ಒಂದೊಂದು ಯೋಗದಿಂದ ಅಧಿಕವಾಗಿ ಇರ್ತಾರೆ. ಜ್ಞಾನಯೋಗ, ಭಕ್ತಿಯೋಗ, ಕರ್ಮಯೋಗ. ನನಗೆ ಅರ್ಥ ಆಗಲಿಲ್ಲ, ಸರಿಯಾಗಿ ಇನ್ನೊಂದು ಸರಿ ಹೇಳಿ ಅಂತ ಮತ್ತೆ ಪ್ರಶ್ನೆ ಮಾಡ್ತಾನೆ ಉದ್ಧವ. ದೈವ ಇಚ್ಛೆಯಿಂದ ಕಥಾಶ್ರವಣದಲ್ಲಿ ಶ್ರದ್ಧೆ ಇದ್ದು ಅತಿ ವಿರಕ್ತನಾಗಿ ನಿತ್ಯ ಸಂಪೂರ್ಣ ಭೋಗಿ ಆದ ದೇವತೆಗಳಿಗೆ ಭಕ್ತಿಯೋಗ ಸಿದ್ಧಿಸುತ್ತೆ. ಜ್ಞಾನ ಮತ್ತು ಭಕ್ತಿಯೋಗಿಗಳಿಗೆ ಜ್ಞಾನ ಭಕ್ತಿಗಳು ಉಂಟಾಗುವುದಕ್ಕೆ ಮೊದಲು ಕರ್ಮಯೋಗಗಳನ್ನು ಮಾಡಲೇಬೇಕು, ಕರ್ತವ್ಯ ಅದು. ಅಧಿಕಾರಿ ನಿಷ್ಕಾಮನಾಗಿ ಸ್ವಧರ್ಮ ಅನುಷ್ಠಾನಗಳನ್ನು ಮಾಡ್ತಿದ್ರೆ ಅವನಿಗೆ ಸ್ವರ್ಗ ನರಕ ಹೊಂದಲ್ಲ. ಆದರೆ ಸ್ವಧರ್ಮಾಚರಣೆಯಿಂದ ಶುದ್ಧ ಭಕ್ತಿಯನ್ನು ಸಂಪಾದನೆ ಮಾಡ್ತು ಅಂತಾದರೆ ಅವನ ಮೋಕ್ಷವೇ ಆಗತ್ತೆ ಅಂತ ಹೇಳ್ತಾ ಇದ್ದಾನೆ. ಅವನ ನರಕಕ್ಕಂತೂ ಹೋಗೋದಿಲ್ಲ. ಈ ಭೌತಿಕ ಶರೀರ ನಮಗೆ ಭಗವಂತ ಕೊಟ್ಟಿದ್ದು ಅಪರೂಪವಾದಂಥ ಸಾಧನದ ಶರೀರ. ಸ್ವರ್ಗ ನರಕಗಳಲ್ಲಿರ್ತಕ್ಕಂಥವ್ರು ಕೂಡ ಮಾನುಷ್ಯ ಶರೀರವನ್ನು ಅಪೇಕ್ಷೆ ಪಡ್ತಾರಂತೆ. ಆದರೆ ವಿವೇಕಿಯಾದ ಮನುಷ್ಯ ಶರೀರನ ಬಂದ ಮೇಲೆ, ಅದು ಎಸ್ಪೆಷಲಿ ಮಾನವ ಶರೀರ ಅಂತ ಇಲ್ಲಿ ಪರ್ಟಿಕ್ಯುಲರ್ ಆಗಿ ಹೇಳ್ತಾ ಇದ್ದಾರೆ. ಅಂದರೆ ಆಲ್ ಹ್ಯೂಮನ್ ಬೀಯಿಂಗ್ಸ್ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಇದು ಇನ್ಕ್ಲಿನೇಷನ್ ಇರಬೇಕು, ಅದಿದ್ರೆ ಮಾತ್ರ ಸಾಧ್ಯ. ಅಂಥವರು ಆಲಸ್ಯವಿಲ್ಲದೆ ಮೋಕ್ಷಗಳನ್ನು ಪಡಿಬೇಕು ಅನ್ನೋ ಉತ್ಕಟ ಇಚ್ಛೆ ಇತ್ತು ಅಂತಾದರೆ ಭಗವಂತ ಖಂಡಿತ ಅವರಿಗೆ ಮೋಕ್ಷವನ್ನು ಅನುಗ್ರಹ ಮಾಡ್ತಾನೆ ಅಂತ ಹೇಳ್ತಾ ಇದ್ದಾರೆ. ಹಾಗಾದರೆ ಏನು ಮಾಡಬೇಕು ಅಂದರೆ, ಯೋಗಿಗಳು ಮೊದಲು ಮನಸ್ಸನ್ನು ನಿಗ್ರಹ ಮಾಡಿಕೊಳ್ಬೇಕು. ಯೋಗಿಗಳು ಅಂದರೆ ಯೋಗಿಗಳಿಗೆ ಅಷ್ಟೇ ಅಲ್ಲ, ದೇವತೆಗಳು ಅಷ್ಟೇ, ಯೋಗಿಗಳು ಅಷ್ಟೇ, ಮನುಷ್ಯರು ಅಷ್ಟೇ. ಮೂರು ಜನರು ಕಾಮನ್ ಫ್ಯಾಕ್ಟರ್ ಇದೆಲ್ಲ. ಮೊದಲು ತಾವು ಪ್ರಾಣಾಯಾಮ ಪ್ರತ್ಯಾಹಾರಗಳಿಂದ ಮನಸ್ಸನ್ನು ವಶ ಮಾಡಿಕೊಳ್ಬೇಕು, ತಮ್ಮ ಹದವಸದಲ್ಲಿ ಇಟ್ಕೊಳ್ಬೇಕು. ಇದು ಮೋಕ್ಷಕ್ಕೆ ಉಪಾಯ ಸಾಧನೆ. ಮನಸ್ಸು ಪ್ರಸನ್ನ ಆಯಿತು ಅಂತಾದರೆ ಭಗವಂತನ ತತ್ವಗಳನ್ನು ತಿಳ್ಕೊಳ್ಳಿಕ್ಕೆ ನಮಗೆ ಇಂಟ್ರೆಸ್ಟ್ ಬರ್ತದೆ, ಅದರಿಂದನೇ ಲಯ ಆಗ್ತದೆ. ಕಾಮ್ಯಕರ್ಮಗಳಲ್ಲಿ ನಾವು ವಿರಕ್ತನಾಗಿ ಮನಸ್ಸು ಸಂಪೂರ್ಣ ನಿಗ್ರಹಿಸದೆ ಹೋದರೆ, ಅಂದ್ರೆ ಏನು, ಕಾಮ್ಯ ಕರ್ಮದಲ್ಲಿ ತುಂಬ ಆಸಕ್ತನಾಯಿತು ಅಂತಾದರೆ ನಮಗೆ ಯಾವ ಫಲವೂ ಸಿಗೋದಿಲ್ಲ. ಆದ್ದರಿಂದ ಛಲಪ್ರತಿಮೆಗಳಾದಂತಹ ಬ್ರಾಹ್ಮಣ, ಸನ್ಯಾಸಿ, ಇವರೆಲ್ಲರನ್ನು ನಾವು ಛಲಪ್ರತಿಮೆಗಳು ಅಂತ ಕರಿತಾ ಇದ್ದೀವಿ. ಅಲ್ಲಿ ವಿಶೇಷ ಅಧಿಷ್ಠಾನ ಅನುಸಂಧಾನ ಮಾಡಿ ಅವರಂತರ್ಯಾಮಿ ಭಗವಂತನ ಪೂಜೆ ಅಂತ ಮಾಡೋದ್ರಿಂದಲೂ ಕೂಡ ಮೋಕ್ಷಕ್ಕೆ ಸಾಧನೆ ಆಗತ್ತೆ ಅಂತ ಕೃಷ್ಣ ಉದ್ಧವರಿಗೆ ಹೇಳ್ತಾ ಇದ್ದಾರೆ. ಅದಕ್ಕಿಂತಲೂ ಮುಖ್ಯವಾಗಿ ಭಗವಂತನ ಧ್ಯಾನ ನಿರಂತರ ಮಾಡ್ತಾ ಇತ್ತು ಅಂತಾದರೆ ಎಂಥ ಕರ್ಮಗಳಿರಲಿ, ಎಂಥ ಪಾಪದೋಷ ಇರಲಿ, ತನ್ನ ಪಾಡಕ್ಕೆ ತಾನೇ ಹೊರಟೋಗುತ್ತೆ. ಈ ಮೆಥಡ್ ಇದೆಯಲ್ಲ, ಇದು ನನಗೆ ತುಂಬ ಪ್ರೀತಿಕರವಾದದ್ದು ಅಂತಾನೆ ಕೃಷ್ಣ. ಅದೇ ನಿಜವಾದ ಮುಮುಕ್ಷುಗಳ ಗುಣ ಅಂತ ಹೇಳ್ತಾ ಇದ್ದಾರೆ. ಆದರೆ ಇದಕ್ಕೆ ವಿರುದ್ಧವಾದದ್ದೇನಾದ್ರೂ ನಾನು ಮಾಡ್ತೀನಿ ಅಂತಾದರೆ ಅನ್ಯ ದೇವಸ್ಥ ನೈವೇದ್ಯಂ ಭೂಂಕ್ವಾ ಚಾಂದ್ರಾಯಣಂ ಚರೇತ್ ಅಂತ ಒಂದು ಮಾತಿದೆ.
ಭಗವಂತನನ್ನು ಹೊರತುಪಡಿಸಿ ಮಿಕ್ಕ ಯಾವುದೇ ದೇವರಿಗೆ ನೈವೇದ್ಯ ಮಾಡಿದ್ರೂ ಅದನ್ನು ಸ್ವೀಕಾರ ಮಾಡಬಾರದು ಅಂತ ಇದೆ. ಆ ದಾರಿಢ್ಯ, ಆ ದೃಢತೆ, ಆ ದೀಕ್ಷೆ ನಮ್ಮಲ್ಲಿ ಇರಬೇಕು. ಇದ್ರೆ ಮಾತ್ರ ನಮ್ಮ ಗುಣದೋಷಗಳು ನಮ್ಮ ದೋಷಗಳು ದೂರ ಆಗತ್ತಷ್ಟೇ ಹೊರತು ಇಲ್ಲಿ ಹೋದರೆ ದೋಷ ದೂರ ಆಗೋದಿಲ್ಲ. ಆದ್ದರಿಂದ ವೇದದಲ್ಲಿ ಏನು ಹೇಳಿದೆ ಅದರಂತೆ ಅನುಸರಿಸೋದೇ ನಮ್ಮ ಪಾಲಿಗೆ ಬಂದಂಥ ಪಂಚಾಮೃತ. ಅದನ್ನು ಅನುಷ್ಠಾನ ಮಾಡಲೇಬೇಕು. ಗುಣದೋಷಗಳನ್ನು ಬಲ್ಲವರು ಭಕ್ತಿ ಯೋಗಿಗಳು. ಅವರು ಹೇಗೆ ಅಂದರೆ, ನನ್ನ ಶ್ರತೆಯಲ್ಲಿ, ನನ್ನ ಕಥೆಯಲ್ಲಿ ತುಂಬ ಶ್ರದ್ಧೆ ಇರ್ತಾರೆ. ಭಕ್ತರು ದುಃಖ ಸ್ವರೂಪಗಳನ್ನು ತಿಳಿದಿದ್ರೂ ಪ್ರಾರಬ್ಧ ಕರ್ಮದಿಂದ ಅದನ್ನು ಬಿಡಲಿಕ್ಕೆ ಆಗೋದಿಲ್ಲ. ನಿಷಿದ್ಧ ವಿಷಯಗಳನ್ನು ಪ್ರೀತಿಸದೆ ಅದನ್ನು ನಿಂದನೆ ಮಾಡ್ತಾ ಇರ್ತಾರೆ. ಏನೇ ಆಗಲಿ ಭಗವಂತನ ಉಪಾಸನೆ ಮಾತ್ರ ಬಿಡೋದಿಲ್ಲ. ದೃಢ ನಿಶ್ಚಯದಿಂದ ಭಗವಂತನ ಧ್ಯಾನವನ್ನು ಮಾಡ್ತಾ ಇರ್ತಾರೆ. ಅಂಥವರ ಹೃದಯದಲ್ಲಿ ನಾನು ಪ್ರಕಟನಾಗ್ತೀನಿ ಅಂತಾರೆ. ಬೆಸ್ಟ್ ಎಕ್ಸಾಂಪಲ್ ಅಂದರೆ IG ಸ್ವಾಮಿಗಳು ಮತ್ತು ಶ್ರೀಪಾದರಾಜರು. ಮತ್ತೆ ಭಕ್ತಿ ಯೋಗಿಗಳಾದ ದೇವತೆಗಳು ಇಂದ್ರಾದಿ ಪದವಿಗಳನ್ನು ಅಪೇಕ್ಷೆ ಪಟ್ಟರೂ ಕೂಡ ವಿರಕ್ತರಾಗಿ ಮುಕ್ತಿಯನ್ನು ಹೊಂದುತ್ತಾರೆ ಅಂತ ಆಶ್ವಾಸನೆ ಕೊಡ್ತಾ ಇದ್ದಾನೆ ಕೃಷ್ಣ. ಮತ್ತೆ ಕೃಷ್ಣ ಕೊನೆಯದಾಗಿ ಉದ್ದವರಿಗೆ ಹೇಳ್ತಾ ಇದ್ದಾನೆ, ಸತ್ಕರ್ಮ, ತಪಸ್ಸು ಮೊದಲಾದವುಗಳಿಂದ ಏನಾಗತ್ತೆ ಅಂದರೆ ಚಿತ್ತಶುದ್ಧಿ ಆಗತ್ತೆ. ಅದು ಭಕ್ತಿ ಯೋಗದಿಂದಲೂ ಆಗತ್ತೆ. ಒಂದು ವೇಳೆ ಸ್ವರ್ಗ ಅಥವಾ ಮೋಕ್ಷ ಆಗಲಿ ಬಯಸಿದರೂ ಭಕ್ತಿಯಿಂದಲೇ ಆಗಬೇಕಷ್ಟೇ ಹೊರತು ಭಕ್ತಿಯನ್ನು ಬಿಟ್ಟು ಸ್ವರ್ಗಕ್ಕೂ ಹೋಗೋಕ್ಕಾಗಲ್ಲ, ಮೋಕ್ಷಕ್ಕೂ ಹೋಗೋಕ್ಕಾಗೋದಿಲ್ಲ. ಆದರೆ ಅನೇಕ ಏಕಾಂತ ಭಕ್ತರು ನಾನು ಕೊಡುವ ಮುಕ್ತಿಯಿಂದ ಇದು ಬಹಳ ಇಂಪಾರ್ಟೆಂಟು. ಅನೇಕ ಭಕ್ತರಿದ್ದಂತೆ ಅವರು ಎಲಿಜಿಬಿಲಿಟಿ ಬಂದ್ಬಿಟ್ಟಿರುತ್ತೆ, ಮುಕ್ತರಾಗಲಿಕ್ಕೆ ಎಲಿಜಿಬಿಲಿಟಿ ಇರುತ್ತದೆ. ಆದ್ರೂ ಕೂಡ ನಿನ್ನ ಭಕ್ತಿಯೇ ಸಾಕು, ನನಗೆ ಮೋಕ್ಷ ಬೇಡ ಅಂತಾರಂತೆ. ನೀ ಯಾವ ಯೋನಿ ಒಳಗೆ ಬೇಕಾದರೂ ಹಾಕು, ನಾನು ಹೋಗಲ್ಲ ಇರ್ತೀನಿ, ಆದರೆ ನಿನ್ನ ಸ್ಮರಣೆ ಕೊಡು ಅನ್ನುವ ದಾರಿಢ್ಯ ಇರುತ್ತಂತೆ. ಅಲ್ವೋ ನೀನು ಮೋಕ್ಷಕ್ಕೆ ಎಲಿಜಿಬಲ್ ಕಣೋ, ನೀನು ಮೋಕ್ಷಕ್ಕೆ ಬಾರೋ, ನೀನು ಸಾಹಿತ್ಯ ಸಾರಿಪ್ಯ ಸಾಮೀಪ್ಯ ಸಾಲೋಕ್ಯ ಅಲ್ಲಿ ಬಂದು ಕೂಡಿಸ್ತೀನಿ ನಿನ್ನನ್ನು, ನನಗೆ ಬೇಡ ಅಂತ ಹೇಳುವಂತಹ ವ್ಯಕ್ತಿಗಳು ಜಗತ್ತಿನಲ್ಲಿ ಇದ್ದಾರಂತೆ. ಯಾರಾದರೂ ಹೇಳ್ತಾರಾ ನಿನಗೆ ಪ್ರೆಸಿಡೆಂಟ್ ಮಾಡ್ತೀವಿ ಬನ್ರಿ ಅಂತಂದ್ರೆ ಬಿಟ್ಬಿಡ್ತಾರ? ನಾಳೆನೇ ಹಾಸನದಿಂದ ಹೊರಟೋಗ್ತಾನೆ ಬೇಕಾದ್ರೆ ದೇವೇಗೌಡ. ನಾಳೆನೇ ಪ್ರೆಸಿಡೆಂಟು ಅಲ್ಲ ವೈಸ್ ಪ್ರೆಸಿಡೆಂಟು ಪೋಸ್ಟ್ ಸಿಗತ್ತೆ ನನಗೆ ಅಂದ್ಕೊಂಡು ಹಾಸನ ಬಿಟ್ಟು ಸೀದಾ ಡೆಲ್ಲಿ ಹೊರಟೋಗ್ತಾನೆ. ಈ ಸ್ಥಿತಿ ಒಳಗೆ ನಾವಿದ್ದೀವಿ. ನಮಗೆ ಭಕ್ತಿ ಇದೆಯಾ? ದಾರಿಢ್ಯ ಇದೆಯಾ? ಭಗವಂತನ ಬಗ್ಗೆ ಅವನ ಗುಣಗಳನ್ನು ನಾವು ತಿಳ್ಕೊಂಡಿದ್ದೀವ? ಹೀಗೆ ಅನೇಕ ಇವರನ್ನ ಏಕಾಂತ ಭಕ್ತರು. ಪ್ರಹ್ಲಾದರಾಜರು ಮೋಕ್ಷ ಕೇಳಲಿಲ್ಲ, ಧ್ರುವರಾಜ ಮೋಕ್ಷ ಕೇಳಲಿಲ್ಲ. ಇವ್ರು ಯಾರು ಕೂಡ ಮೋಕ್ಷವನ್ನು ಕೇಳಲೇ ಇಲ್ಲ. ಅಭಿಪ್ರಾಯ ಭಾಗವತದಲ್ಲಿ ಏನು ಹೇಳಿದೆಯೋ ಅದನ್ನು ಯಥಾರ್ಥವಾಗಿ ಅದರಂತೆ ನಡೀತಾ ಇದ್ರು ಅವರೆಲ್ಲ ಅಂತ ಅಭಿಪ್ರಾಯ. ಮತ್ತೆ ನಾನು ಈವರೆಗೂ ಏನು ವಿವರಣೆಗಳನ್ನು ಕೊಟ್ಟೆ ಭಕ್ತಿ ಯೋಗ್ಯ ಕರ್ಮದ ಯೋಗ್ಯದ ಬಗ್ಗೆ, ಅದನ್ನು ಅನುಷ್ಠಾನ ಮಾಡಿದ್ರೆ ವೈಕುಂಠ ಖಂಡಿತ ಸಿಗ್ತದೆ. ಆದ್ದರಿಂದ ಮೋಕ್ಷಕ್ಕಿಂತಲೂ ಭಕ್ತಿ ಮಾಡೋದೇ ಇಂಪಾರ್ಟೆಂಟು ಅಂತ ಭಾಗವತ ನಮಗೆ ತಿಳಿಸ್ಕೊಡ್ತಾ ಇದೆ ಅಂತ ಹೇಳ್ತಾ ಮತ್ತೆ ಇದನ್ನ ನಾಳೆ ಮುಂದುವರಿಸುವ ಅಂತ ಹೇಳಿ ಕಲ್ಯಾಣ ಅದ್ಭುತಗಾತ್ರಾಯ ಕಾಂತಿಕಾರ್ಥ ಪ್ರದಾಯಿನಿ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ.
ಶುಕಾಚಾರ್ಯರು ಆಕಾಶ್ ರಾಜನ ಅನುಮತಿ ಮೇರೆಗೆ ಅವರಿಗೆಲ್ಲ ಬಂದಿದ್ದಾರೆ. ಇಲ್ಲಿ ಬಂದು ಕರೆಸಿರೋ ಉದ್ದೇಶ ಏನು ಅಂತಂದ್ರು, ಏನಿಲ್ಲ, ಯಾರೋ ಬಕುಳಾದೇವಿ ಅಂತ ಬಂದಿದ್ದಾಳೆ, ಅವನ ಮಗ ಒಬ್ಬ ಇದ್ದಾನಂತೆ, 24 ವರ್ಷ ಅಂತೆ, ಅವಳಿಗೆ ನನ್ನ ಮಗಳನ್ನು ಕೊಡೋದು ಅಂತ ಮನಸ್ಸು ಮಾಡಿದ್ದೀನಿ. ಅದಕ್ಕೋಸ್ಕರ ಆ ಜಾತಕ ಗೀತಕ ಎಲ್ಲ ನೋಡ್ರಿ, ಎಲ್ಲವನ್ನು ನೋಡಿದ್ರೆ ತುಂಬ ಚೆನ್ನಾಗಿದೆ ಅಂತಂದ್ರು. ಲಗ್ನ ಪತ್ರಿಕೆ ಕೂಡ ಹಾಗೇ ಹೋಯ್ತು. ಆ ಪ್ರತಿಯನ್ನು ಕೂಡ ಬಕುಳಾದೇವಿಗೆ ಕೊಟ್ಟರಂತೆ. ಅದನ್ನು ಕಣ್ಣೆತ್ತಿಟ್ಕೊಂಡು ತಾನು ಸೆರಗಲ್ಲಿ ಕಟ್ಟಿ ಹಾಕ್ಕೊಂಡು, ಯಾಕೆ ಮಗನಿಗೆ ತೊಗೊಂಡು ಕೊಡಬೇಕಲ್ಲ ಲಗ್ನ ಪತ್ರಿಕೆ ಆಗಿರೋ ವಿಚಾರ. ಆವಾಗ ಒಂದು ಮಾತು ಹೇಳಿದ್ಲಂತೆ ಬಕುಳಾದೇವಿ, ಜ್ಞಾನಿಗಳು ಜ್ಞಾನಿಗಳೇ ರೀ, 2 ಮಾತು ಅವರಲ್ಲಿ ಇಲ್ಲವೇ ಇಲ್ಲ, ಸೀದಾ ಸಾದಾ, ಮೇ ಆರ್ ಮೇ ನಾಟ್, ಆ ಪ್ರಶ್ನೆ ಇಲ್ಲವೇ ಇಲ್ಲ. ಲಗ್ನ ಪತ್ರಿಕೆನೂ ಆಯಿತು, ತುಂಬ ಸಂತೋಷ. ನನ್ನ ಮಗನಿಗೆ ನಿಮ್ಮ ಮಗಳನ್ನು ಕೊಡ್ತಾ ಇರೋದು ತುಂಬ ಸಂತೋಷ ಆಯಿತು. ಇಷ್ಟು ಜನ ಬ್ರಾಹ್ಮಣ ಮುತ್ತೈದು ಋಷಿಗಳೆಲ್ಲರೂ ಬಂದು ಆಶೀರ್ವಾದ ಮಾಡಿದ್ದಾರೆ ಅಂತಂದರೆ ಈ ಮದುವೆ ನಡೆಯುತ್ತೆ. ಅದರ ಒಂದು ವಿಚಾರ, ನಮ್ಮ ಹುಡುಗನಿಗೆ ಇದು 2ನೇ ಲಗ್ನ ಅಂದ್ಲಂತೆ. ದಿಗ್ಭ್ರಮೆ ಆಯಿತು ಆಕಾಶ್ ರಾಜನಿಗೆ. ಇದೇನಮ್ಮ 24 ವರ್ಷ ಅಂತ ಹೇಳ್ತಿ, ಅವನಿಗೆ 2ನೇ ಮದುವೆನಾ? 2ನೇ ಮದುವೆಗೆ ನಾವು ನಮ್ಮ ಹುಡುಗನ ಕೊಡೋದ ಅಂತ ಪ್ರಶ್ನೆ ಮಾಡಿದ್ರು. ತೋಂಡಮಾನ ರಾಜ ಮತ್ತು ಧರಣಿದೇವಿ ಎಲ್ಲರೂ ಕಲಿತು ಯೋಚನೆ ಮಾಡಿದ್ರು. ಕೊನೆಗೆ ಅವರೇ ಕನ್ಕ್ಲೂಷನ್ಗೆ ಬಂದರು, ಆಗಲಿ ಪರವಾಗಿಲ್ಲ ಅಂತ ಹೇಳಿ ಒಪ್ಪಟ್ರು. ಹೌದು, ಯಾತಕ್ಕೆ 2ನೇ ಮದುವೆ ನಿಮ್ಮ ಹುಡುಗನಿಗೆ? ಮೊದಲನೇ ಹೆಂಡತಿಗೆ ಮಕ್ಕಳಾಗಿಲ್ಲ, ಅದಕ್ಕೋಸ್ಕರವಾಗಿ 2ನೇ ಹೆಂಡತಿ ಮದುವೆ ಮಾಡ್ಕೋತಾ ಇದ್ದಾನೆ ಅಂತ ಹೇಳಿದ್ರು. ಅಲ್ಲೂ ನೋಡ ಸಡನ್ ಆಗಿ ಒಂದು ಉತ್ತರವನ್ನು ಅವ್ರು ಕೇಳುವ ಪ್ರಶ್ನೆಗೆ ಉತ್ತರ ರೆಡಿ ಇತ್ತು. ಇದು ಜ್ಞಾನಿಗಳಿಗೆ ಸಮ್ಮತವಾದ ಜ್ಞಾನಿಗಳ ಲಕ್ಷಣ ಅಂತಾರೆ. ನಂತರ ಬಕುಳಾದೇವಿ ವಾಪಸ್ ಬಂದ್ರು. ಸರಿ, ಇತ್ತ ಕಡೆ ಆಕಾಶ್ ರಾಜ ತೋಂಡಮಾನ ರಾಜನಿಗೆ ಹೇಳಿ ಕಳಿಸ್ದ. ತೋಂಡಮಾನ ರಾಜನ ಬಂದ. ಧರಣಿದೇವಿ ಒಂದು ಪ್ರಶ್ನೆ ಇಟ್ಲು, ಅಲ್ಲ ರೀ, ಆ ಬಕುಳಾದೇವಿ ಏನೋ ಬಂದ್ಲು, ನನ್ನ ಮಗ ಇದ್ದಾನೆ ಅಂತ. ನೀವು ನಮ್ಮ ಹುಡುಗರಿಗೆ ಅವರ ಇವರು ಋಷಿಗಳನ್ನೆಲ್ಲ ಕರೆಸಿದ್ರಿ, ಜಾತಕ ಮಾಡಿದ್ರೆ ತೋರಿಸ್ರಿ, ಸರಿಯಾಗಿದೆ ಅಂತೇಳಿ ಲಗ್ನ ಪತ್ರಿಕೆ ಕೂಡ ಆಗೋಯ್ತು. ಆದರೆ ಆ ಹುಡುಗನನ್ನು ನೋಡದೆ ಹೇಗ್ರಿ ಒಪ್ಕೊಳ್ಳೋಕ್ಕಾಗತ್ತೆ ನಾವು? ಅದು ತಂದೆಯಾದಂತಹ ನೀವು, ನಿಮಗೆ ಜವಾಬ್ದಾರಿ ಇರಬೇಕಲ್ವ ಅಂತ ತಿರುಗುಬಾಣವನ್ನು ಕೊಟ್ಲು ಆಕಾಶ್ ರಾಜನಿಗೆ. ಹೌದಲ್ವಾ, ಹುಡುಗನ್ನೇ ನೋಡದೆ ಹೇಗಿದನೋ ಏನೋ ಎತ್ತಲ್ವೋ. ರಜತನಗದಲ್ಲಿ ಒಂದು ಕಡೆ ಮದುವೆ ಆಯಿತು, ಅವನು ಇಂಜಿನಿಯರು ಅಂತ ಹೇಳ್ಕೊಂಡು ಮದುವೆ ಮಾಡಿಕೊಂಡ. ಒಳ್ಳೆ ಪ್ರಕಾಶ್ ನಗರದ ರಾಯರ ಮಠದ ಸಂಬಂಧದಲ್ಲಿ ಮದುವೆ ಮಾಡಿಕೊಂಡ. 6 ತಿಂಗಳಾಯಿತು, 2 ತಿಂಗಳಾಯಿತು, 2 ವರ್ಷ ಆಯಿತು, ಹುಡುಗಿನ ಕರ್ಕೊಂಡೇ ಹೋಗಲಿಲ್ಲ. ಸರಿ, ಆಮೇಲೆ ಯಾಕೆ ಹೀಗೆ ಮಾಡ್ತಾ ಇದ್ದೀರಿ ಅಂತ ಕೇಳಿದ್ರು. ಆಮೇಲೆ ಅವ್ರಿಗೆ ಗೊತ್ತಾಯಿತು, ಅವನ ಮದುವೆ ಮಾಡ್ಕೊಂಡು 2 ಮಕ್ಕಳಿದೆ ಅಮೆರಿಕಾದಲ್ಲಿ ಅಂತ. ಆಮೇಲೆ ಅವರು ತಂದೆ ತಾಯಿ ಹೋಗಿ ಮಗಳನ್ನ ಕರ್ಕೊಂಡು ಹೋಗಿ ಗಲಾಟೆ ಮಾಡಿದ್ರು. ನಮಗೇನು ಗೊತ್ತಿಲ್ಲ ಅಂತ ಕೈ ಆಡಿಸ್ಬಿಟ್ರು ತಂದೆ ತಾಯಿಗಳು. ನಾವು ನಿಮ್ಮನ್ನ ಕಟ್ಕೊಂಡಲ್ಲ, ನಿಮ್ಮ ಸಂಬಂಧ ಬೆಳೆಸಿದ್ವಲ್ಲ, ನಾವು ಮುಟ್ಟಾಳ್ರಾದ್ವಿ ಅಂತ ಅಂದ್ಬಿಟ್ಟು ಆ ಹುಡುಗಿನ ವಾಪಸ್ ಕರ್ಕೊಂಡ್ಬಂದ್ಬಿಟ್ರು. ಮನೆಯಲ್ಲೇ ಬೆಳೀತಾ ಇದ್ದಾಳೆ. ಈಗ ಆ ಹುಡುಗಿಗೆ 40 ವರ್ಷ. ನೋಡಿದ್ರ, ಹುಡುಗಿನ ನೋಡದೆ ಕೊಡ್ಲಿಕ್ಕಾಗತ್ತಾ? ನೋಡಬೇಕು ಅನ್ನೋದನ್ನ ಪ್ರಾಮಾಣಿಕವಾಗಿ ಹೇಳ್ತಾ ಇದ್ದಾಳೆ ಬಕುಳಾದೇವಿ. ಅದಕ್ಕೆ ತೋಂಡಮಾನ ರಾಜ ಯೋಚನೆ ಮಾಡಿದ. ಆಕಾಶ್ ರಾಜನಿಗೆ ಹೇಳ್ದ. ಆಕಾಶ್ ರಾಜ ಅವರಿಬ್ಬರು ಕಲಿತು ಮಾತಾಡಿದ್ರು. ಅಣ್ಣ, ನೀನು ಯೋಚನೆ ಮಾಡಬೇಡ, ಆ ಲಗ್ನ ಪತ್ರಿಕೆ ಕೊಡು, ನಾನು ಹುಡುಗನ್ನು ನೋಡಿಕೊಂಡು ಅವರ ಅಕ್ಸೆಪ್ಟೆನ್ಸ್ ತೊಗೊಂಡು ಬರ್ತೀನಿ ಅಂತಾರೆ. ವಾಯುವೇಗ ಮನೋವೇಗದಲ್ಲಿ ಆ ಶ್ರೀನಿವಾಸ ಇದ್ದ ಜಾಗಕ್ಕೆ ತೋಂಡಮಾನ ರಾಜ ಹೋಗಿ, ಹೀಗೆ ಯಾರೋ ಬಕುಳಾದೇವಿ ಅಂತ ಬಂದಿದ್ಲು, ನಿಮ್ಮ ತಾಯಿ ಅಂತೆ, ತುಂಬ ಕೇಳಿ ತುಂಬ ಸಂತೋಷ ಆಯಿತು, ಅದಕ್ಕೋಸ್ಕರವಾಗಿ
ನಮ್ಮ ಅಣ್ಣ ಹೇಳಿದ್ರು, ಆಕಾಶ್ ರಾಜ, ಇದಕ್ಕೆ ಆ ಹುಡುಗನ ಅಕ್ಸೆಪ್ಟೆನ್ಸ್ ತಗೊಂಡ್ಬಪ್ಪ ಅಂತ ಹೇಳಿದ್ರು. ಸರಿ, ಲಗ್ನ ಪತ್ರಿಕೆ ಅದು ತೋರಿಸ್ದ. ಹೌದಾ, ಆಕಾಶ್ ರಾಜ ಚೆನ್ನಾಗಿದ್ದೀನ, ತೋಂಡಮಾನ ಚೆನ್ನಾಗಿದ್ದೀನ, ನೀನು ಆರೋಗ್ಯವಾಗಿದೆಯಾ, ತುಂಬ ಚೆನ್ನಾಗಿದೆಯಾ ಅಂತ ಹೇಳ್ದ ಅಷ್ಟೇ ಹೊರತು ಪದ್ಮಾವತಿ ಚೆನ್ನಾಗಿದ್ದಾಳ ಅಂತ ಕೇಳಲಿಲ್ಲ ತಾಯಿ ಗಂಡ ಅವನು ಶ್ರೀನಿವಾಸ. ಛತ್ರಿ ಬುದ್ಧಿ ತಾನೆ ಇದು, ಕೇಳ್ಬೋದಾಗಿತ್ತಲ್ವಾ. ಯಾಕೆ ನೋಡ್ಬಿಟ್ಟಿದಾನಲ್ಲ, ಅದಕ್ಕೋಸ್ಕರ. ಲವ್ ಮ್ಯಾರೇಜ್ ಹಣ ಬಡವೆಲ್ಲ ಇಷ್ಟೇ ಅಂತ ಅನ್ಕೊಳ್ಳಿ, ಇರ್ಲಿ. ಅಕ್ಸೆಪ್ಟೆಡ್ ಅಂತಂದ. ನಾನು ಈ ಮದುವೆಗೆ ಒಪ್ಪಿದ್ದೀನಿ ಅಂತ ಬರ್ಕೊಟ್ಟ, ಸೈನ್ ಮಾಡಿದ, ತಗೊಂಡೋದ. ಆಕಾಶ ರಾಜನೇ ಕೊಟ್ಟ. ಸ್ವಲ್ಪ ಉಸಿರು ಬಿಡ ಹಾಗಾಯ್ತು. ಇಷ್ಟೊತ್ತಾಗಿ ಬರಲಿಲ್ವಲ್ಲ, ಹಾಗೆ ಹೀಗೆ ಅಂತ ನೋಡ್ತಾ ಇದ್ದ. ಎದುರು ನೋಡ್ದ, ಆಗಲೇ ಸಂಜೆ ಸಮೀಪಿಸ್ತಾ ಬಂತು. ಅಂತೂ ಇಂತೂ ಟಕ್ಕು ಅಂತ ಬಂದ್ಲು. ಅಮ್ಮ, ಏನಾಯ್ತು ಹೋದ ಕೆಲಸ? ಶ್ರೀನಿವಾಸ, ನೀನೇ ಎಲ್ಲ ಪ್ಲಾನ್ ಮಾಡ್ಕೊಂಡ್ಬಿಟ್ಟಿದ್ದಿ, ನಿಂಗೆ ಹೆಂಗೆ ಬೇಕೋ ಹಾಗೆ ನೀನು ಮದುವೆ ಮಾಡ್ಕೋತಾ ಇದ್ದಿ. ನಮ್ದೇನಪ್ಪ ನಡೆಯುತ್ತೆ? ಏನೂ ಇಲ್ಲ. ಅದು ಯಾವಳು ಕೊರವಂಜಿ ಅಂತ ಯಾವಳು ಬಂದಿದ್ಲಂತೆ, ಅವಳು ಹೇಳ್ಬಿಟ್ಟು ಹೋದ್ಲಂತೆ, ಈ ಹುಡುಗರಿಗೆ ಇದೇ ಹುಡುಗ, ಈ ಹುಡುಗನಿಗೆ ಇದೇ ಹುಡುಗಿ ಅಂತ ಹೇಳ್ಬಿಟ್ಟು ಹೋಗಿದ್ಲಂತೆ. ಆ ನಂಬಿಕೆ ಮೇಲೆ ನನ್ನೂ ಕೂಡ ಆಧರಿಸಿದ್ರು. ಸರಿ, ಪರಮಾನನ್ನೆಲ್ಲ ಕೊಟ್ಟರು. ಆ ಬ್ರಹ್ಮ ತಿನ್ನಲಿಲ್ಲ, ನಾನೇ ತಿಂದುಬಿಟ್ಟೆ. ಎಲ್ಲ ಹೇಳಿದ್ಲು, ತಿನ್ನಂತೆ, ಹಾಗೆ ಹೀಗೆ ಅಂತೆಲ್ಲ ವಿಚಾರಗಳನ್ನೆಲ್ಲ. ಸರಿ ಆಗಲಿ, ಬಾ ಕೂತ್ಕೋ, ಭಾಳ ಹೊತ್ತಾಯಿತು, ಊಟ ಮಾಡೋಣ. ನಿನಗೋಸ್ಕರವಾಗಿ ನಾನು ಕಾಯ್ಕೊಂಡಿದ್ದೀನಿ. ನಿನ್ನ ನೀನು ಊಟ ಮಾಡಬೇಕಾಗಿತ್ತು, ನನಗೋಸ್ಕರವಾಗಿ ಅಲ್ಲಮ್ಮ. ನಿನ್ನನ್ನು ಬಿಟ್ಬಿಟ್ಟು ನಾವು ಊಟ ಮಾಡೋಕ್ಕಾಗತ್ತೆ ಏನಮ್ಮ? ಸರಿ, ಇಬ್ಬರು ಊಟ ಗಿಟ್ಟ ಎಲ್ಲ ಆಯಿತು. ಅಲ್ಲಮ್ಮ, ಒಂದು ವಿಚಾರ ಹೇಳ್ತೀನಿ, ಕೇಳ್ತೀಯಾ? ಏನು ಮತ್ತೆ ಏನೋ ತೆಗಿತೀಯಲ್ಲ, ಸೊಗಡು ನೀನು ಅಂದ್ಲು ಅವಳು. ಅಲ್ಲಮ್ಮ, ನಾ ಹೇಳೋದನ್ನು ಸ್ವಲ್ಪ ಕೇಳು. ಏನು? ನಾನೇನೋ ಈಗ ತಾನೇ ಕಂಡುಬಿಡ್ತಾ ಇದ್ದೀನಿ. ಈಗ ತಾನು ನಾನು ಇಂಜಿನಿಯರಿಂಗ್ ಮುಗಿಸಿದ್ದೀನಿ, M.Tech. ಇನ್ನೂ ನಾನು ಕೆಲಸಕ್ಕೆ ಸೇರಿಲ್ಲ, ನನ್ನ ಕಾಲ ಮೇಲೆ ನಾನು ನಿಂತಿಲ್ಲ, ಕೆಲಸ ಇಲ್ಲ, ಬಹುಶಃ ಇಲ್ಲ. ನಾನೇನೋ ಆ ಹುಡುಗಿನ ನೋಡಿದೆ ಅಂದ್ಬಿಟ್ಟು ನಾನು ಹೇಳಿದ್ದು ನಿಜ. ಹಾಗನ್ಬಿಟ್ಟು ಹೋಗಿ ನೋಡ್ಕೊಂಡು ಲಗ್ನ ಪತ್ರಿಕೆ ಮಾಡ್ಕೊಂಡು ಬಂದ್ಬಿಟ್ಟಿಯಲ್ಲ. ನನ್ನ ಅಕ್ಸೆಪ್ಟೆನ್ಸ್ ಬೇಕಾಗಿರ್ಲಿಲ್ವ ಇದಕ್ಕೆ? ಲಗ್ನ ಪತ್ರಿಕೆಗೆ ಯಾರಿದ್ದಾರೆ ಇಲ್ಲಿ? ನೀನು ನಾನು ಇಬ್ಬರು ಬಿಟ್ರೆ ಈ ಕಾಡಲ್ಲಿ ಹುಣಸೆ ಮರ ಬಿಟ್ರೆ ಇನ್ನೇನಿಲ್ಲ. ಈ ಜಾಗದಲ್ಲಿ ನಾವು ಮದುವೆ ಮಾಡ್ಕೊಳಕ್ಕಾಗತ್ತಾ ಅಂತ. ಓ, ಹಾಗ ಸಮಾಚಾರ. ಸರಿ, ನಿಂಗೆ ಮದುವೆಗೆ ಇಚ್ಛೆ ಇದೆಯೋ ಇಲ್ವೋ? ಲಗ್ನ ಪತ್ರಿಕೆ ಆಗೋದಂತೂ ಆಗಿದೆ. ಇಚ್ಛೆ ಇದೆಯೋ ಇಲ್ವೋ? ಇಚ್ಛೆ ಇದೆ, ಇಲ್ಲ ಅಂತಲ್ಲ. ಆದರೆ ನನಗೇನು ಇಲ್ವಲ್ಲ. ಏನಿದೆ? ಓ, ನಿಂಗೇನು ಇಲ್ವಾ? ಸರಿ, ಆಗ ನಾ ಹೇಳ್ದಾಗ ಮಾಡ್ತೀಯಾ? ಏನು ಹೇಳು? ಬ್ರಹ್ಮದೇವರು, ವಾಯುದೇವರು, ಗರುಡ, ಶೇಷ, ರುದ್ರ, ಸೋಪರ್ಣಿ, ವಾರಣಿ, ಪಾರ್ವತಿ, ಗಣಪತಿ, ನವಗ್ರಹ ಎಲ್ಲರೂ ಸ್ಮರಣೆ ಮಾಡು. ಇವರೆಲ್ಲ ನಿನ್ನ ದಾಸರಲ್ವಾ? ನೀವು ಸ್ಮರಣೆ ಮಾಡಿದ್ರೆ ಕೂಗಿದ್ರೆ ಬರಲ್ಲ ಅಂತಂತಾರ. ಕೂಗು. ತನ್ನ ಕೆಲಸವನ್ನು ತಾನೇ ಹವಣಿಸ್ಕೊಳ್ಬೋದಾಗಿದ್ದೂ ಕೂಡ ಮನೆಗೊಂದು ಒದಗರಡು, ಒಲೆಗೊಂದು ಒದಗರಡು, ಮನೆಗೊಂದು ಏನು ಹೇಳ್ತಾರೆ ಗಾದೆ, ಅದು ಮರ್ತೋಯ್ತು. ಮನೆಗೆ ಹಿರೀಕರು ಒಂದು ಇದ್ದು ಅವ್ರು ತಿದ್ದುತ್ತಾ ಇದ್ರೆ ಅದು ಮನೆ. ಇವಾಗಿನ ಕಾಲದಲ್ಲಿ ಯಾರ ಮನೆಯಲ್ಲಿ ಯಾರು ಹಿರೀಕರು ಇಟ್ಕೊಳ್ಳೋದೇ ಇಲ್ಲ. ಎಲ್ಲರನ್ನೂ ಇದಕ್ಕೆ ಕಳಿಸ್ಬಿಡ್ತಾರೆ, ವೃದ್ಧಾಶ್ರಮಕ್ಕೆ. ಬೆಸ್ಟ್ ಅದು. ವೃದ್ಧಾಶ್ರಮಕ್ಕೆ ಕಳಿಸ್ಬಿಟ್ಟು ಕೈ ತೊಳ್ಕೊಳ್ಳೋದು ಬೆಸ್ಟು. ಸರಿ ಆಯಿತು. ಎಲ್ಲರೂ ಕ್ಷಣಾರ್ಧದಲ್ಲಿ ಬಂದು ಸೇರಿದ್ರು. ಬ್ರಹ್ಮದೇವರನ್ನು ಪ್ರಶ್ನೆ ಮಾಡಿದ್ರು, ಹೇ ಸ್ವಾಮಿ, ನಮ್ಮನ್ನು ಯಾಕೆ ಕರೆಸಿದ್ದು ಅಂದ. ಆಗ ತನ್ನ ಪೂರ್ವೋತ್ತರವನ್ನು ಹೇಳ್ದ. ಬ್ರಹ್ಮ, ನೀನೇ ಜ್ಞಾಪಿಸ್ಕೋ. ರಾಮಾವತಾರದಲ್ಲಿ ಅಗ್ನಿಗೆ ಪ್ರವೇಶ ಮಾಡೋದು, ಸೀತೆಯನ್ನು ಅಗ್ನಿ ಪ್ರವೇಶ ಮಾಡುವಂತಂದಾಗ ಅಲ್ಲಿ ಇಬ್ಬರು ಸೀತೆಯರು ಬಂದರು. ಮೊದಲನೇವಳು ಸೀತೆ, ನಾನು ಮದುವೆ ಮಾಡಿಕೊಂಡೆ. ಆವಾಗ ಏಕಪತ್ನಿ ವ್ರತಸ್ಥನಾದ್ದರಿಂದ ಆ ವೇದವತಿ, ಅವಳ ಜೊತೆ ಬಂದ ವೇದವತಿಯನ್ನು ನಾನು ಮದುವೆ ಮಾಡ್ಕೊಂಡಿರಲಿಲ್ಲ. ಅವಳಿಗೆ ಅವತ್ತು ಹೇಳಿದ್ದೆ, 28ನೇ ಕಲಿಯುಗದಲ್ಲಿ ನಾನು ನಿನ್ನ ಮದುವೆ ಮಾಡ್ಕೋತೀನಿ, ನೀವು ಯಜ್ಞಪುರುಷ ದೇವರಲ್ಲಿ ಪೂಜೆ ಮಾಡಿಸ್ಕೊಂಡಿರು ಅಂತ ಅಂದ್ಲು. ಈಗ ಅವಳೇ ಪದ್ಮಾವತಿಯಾಗಿ ಹುಟ್ಟಿದ್ದಾಳೆ. ಅವಳನ್ನ ಮದುವೆ ಮಾಡ್ಕೋತಾ ಇದ್ದೀನಿ ಅಂದ ಎಲ್ಲರಿಗೂ. ಅಂದ್ರೇನು? 2ನೇ ಮದುವೆ ಅಲ್ಲ, 3ನೇ ಮದುವೆ ಮಾಡ್ಕೊ ನೀನು, ಪರವಾಗಿಲ್ಲ. ಆದರೆ ಅದನ್ನ ಪಬ್ಲಿಕ್ ಗೊತ್ತಾಗೋ ಹಾಗೆ ಮದುವೆ ಮಾಡ್ಕೊ ಅಂತ ಅರ್ಥ. ಇವತ್ತು ಹಾಗಿದೀವ? 5 ವರ್ಷದಿಂದ ನನ್ನ ಫ್ರೆಂಡ್ ಒಬ್ರು ಗುರಾಜ ಅಂತ ಸತ್ರು. ಅವರು ಒಬ್ಬ ಕೀಪರ್ ಇದ್ಲು.
ಒರಿಜಿನಲ್ ಹೆಂಡತಿಯೂ ಇದ್ಲು, ಸಮ ಮಕ್ಕಳುಗಳು. ಸರಿ, ಅವನು ಸತ್ತ. ಆಕೆಗೆ ಹೇಗೋ ಇನ್ಫಾರ್ಮೇಶನ್, ಅವಳಿಗೆ 2 ಮಕ್ಕಳು, 1-2 ಹೆಣ್ಮಕ್ಳು ಸಾಲದೆ ಇದ್ದಕ್ಕೆ. ಸರಿ, ಯಾವಾಗಲೂ ಸತ್ತೋಗಿದ್ದಾಳೆ ಅಂತ ಹೇಳಿ ಸೀದಾ ಬಂದ್ಲು, ದೂರದಲ್ಲಿ ನಿಂತ್ಕೊಂಡ್ಲು. ಗೊಳು ಅಂತ ಹೇಳ್ತಾ ಇದ್ದಾಳೆ. ಯಾರು ಏನು ಎತ್ತ ಅಂತಂದ್ರೆ ನಮ್ಮ ಯಜಮಾನ್ರು ಹೋಗ್ಬಿಟ್ರು ಅಂತ ಇವಳು ಅಂತ ಇದ್ದಾಳೆ. ಅಲ್ಲಿ ಮನೆ ಒರಿಜಿನಲ್ ಹೆಂಡತಿ ಹೇಳ್ತಾ ಇದ್ದಾಳೆ ನಮ್ಮ ಯಜಮಾನ್ರು ಹೋಗ್ಬಿಟ್ರು ಅಂತ ಅವಳು ಹೇಳ್ತಾ ಇದ್ದಾಳೆ. ಸರಿ, ಅಲ್ಲೇ ಜಗಳ, ಹೆಣ ಮುಂದೆ ಇಟ್ಕೊಂಡು ಜಗಳ ಆಯಿತು. ಸರಿ, ಹೊರಟೋದ್ಲು, ಆ ಮಕ್ಕಳನ್ನ ಕರ್ಕೊಂಡು ವಾಪಸ್ ಹೊರಟೋದ್ಲು. ವೆರಿ ನೆಕ್ಸ್ಟ್ ಡೇ, ಮಾರನೇ ದಿವಸ ಸೀದಾ ಆಫೀಸಿಗೆ ಬಂದ್ಲು. ನಮ್ಮ ಇದು MEIಗೆ ಪರ್ಸನಲ್ ಆಫೀಸರ್ನ ನೋಡಬೇಕು ಅಂತ ಬಂದ್ಲು. ಯಾರು ಏನು ಇತ್ತಂತ ಬನ್ನಿ ಅಂತಂದ್ರೆ ಕೂತ್ಕೊಂಡು ಯಾರು ಏನು ನಮ್ಮ ಯಜಮಾನ್ರು ಹೋಗ್ಬಿಟ್ರು ನೆನ್ನೆ ದಿವಸ, ಅವ್ರ PF ಎಲ್ಲ ನನ್ನ ಹೆಸರಿಗೆ ಮಾಡಿದ್ದಾರೆ, ನೋಡಿ ನನಗೆ ಟ್ರಾನ್ಸ್ಫರ್ ಮಾಡಬೇಕು ಅಂತ ಕೇಳಿದ್ಲು. ಸರಿ, ತಕ್ಷಣ ಫೈಲೆಲ್ಲ ತರಿಸಿ ನೋಡಿದ್ರು. ನಿಮ್ಮ ಹೆಸರೇ ಇಲ್ವಲ್ಲಮ್ಮ ಇಲ್ಲಿ, ಮೊದಲನೇ ಹೆಂಡತಿ ಹೆಸರಿದೆ ಅಷ್ಟೇ ಇಲ್ಲಿ. ಆಯ್ತಲ್ಲ, ಇಟ್ಕೊಂಡಿದ್ದವನು ಎಲ್ಲಿ ತನಕ, ಅವನು ದುಡ್ಡು ಕೊಡೋ ತನಕ. ಅರ್ಥ ಆಗಿರ್ಬೋದು ಅಂತ ಅನ್ಕೊಂಡಿದ್ದೀನಿ. ಇಂಥ ಸ್ಥಿತಿ ಬರಬಾರದು ಅಂತ ಹೇಳಿ ಭಗವಂತ ತಾನು 2ನೇ ಮದುವೆ ಮಾಡ್ಕೊತಾ ಇದ್ದೀನಿ ಅಂತ ಹೇಳಿ ಬ್ರಹ್ಮರುದ್ರಾದಿಗಳಿಗೆ ತಿಳಿಸಿದ ಅಂತ ತಿಳ್ಕೊಳ್ಬೇಕು. ಮುಚ್ಚು ಮರೆ ಇಲ್ಲ, ನೋ ಹೈಡ್ ಅಂಡ್ ಸೀಕ್. ಅದಕ್ಕೆ ರುದ್ರದೇವರು ಒಂದು ಮಾತು ಹೇಳಿದ್ರು, 16,100 ಜನ ಗೋಪಿಕಾಶ್ರೀಯನ್ನು ಮದುವೆ ಮಾಡ್ಕೊಂಡಿಲ್ಲ, ಅವತ್ತು ನಮ್ಮನ್ನು ಕರೆದಿದ್ಯೇನು? ಅವತ್ತು ನಾವು ಬೇಡ ಆಗಿರಲಿಲ್ಲ, ಇವತ್ತು ನಾವು ಬೇಕಾಗಿದ್ದೀವ? ಅಯ್ಯ, ನಾವು ಬೇಡ ಅಂದ್ರೂ ನೀ ಏನು ಬಿಡಲ್ಲ, ಬೇಕು ಅಂದ್ರೆ ನೀನು ಅವಳೇನು ಕೈ ಬಿಡಲ್ಲ, ಕೈ ಹಿಡ್ದೆ ಮದುವೆ ಮಾಡ್ಕೋತಿ. ಇದ್ರಲ್ಲಿ ಅತಿಶಯ ಏನು, ಮಾಡ್ಕೋ ಅಂದ್ರು. ಸರಿ, ವೈಶಾಖ ಶುದ್ಧ ದಶಮಿ ಶುಕ್ರವಾರದ ದಿವಸ ಗೋಧೂಳಿ ಸಮಯದಲ್ಲಿ ಲಗ್ನ ಫಿಕ್ಸ್ ಆಗೇ ಹೋಯ್ತು. ಸರಿ, ಈತ ಕಡೆ ಆಕಾಶ್ ರಾಜನು ಕೂಡ ವಿಶ್ವಕರ್ಣವನ್ನು ಕಳಿಸಿದ್ದಾನೆ ಶ್ರೀನಿವಾಸ. ವಿಶ್ವಕರ್ಣ ಆದೇಶದಂತೆ ಯಾರ್ಯಾರಿಗೆ ಹೇಗೆ ಬೇಕು, ವಿಚಿತ್ರ ಬಹುಚಿತ್ರ ಜಗದ್ ಬಹುದಾಕರಣ ಅಂತ ಈ ಮಾಧ್ವರಲ್ಲಿ ಅನೇಕರ ವಿಚಿತ್ರವಾದ ಮದುವೆ, ಅರ್ಥನೇ ಇಲ್ಲ ಅವ್ರ ಮಡಿ ಮಾಡೋದ್ರಲ್ಲಿ. ಹೆಚ್ಚು, ನಮ್ಮ ಮಠ ಹೆಚ್ಚು. ಅದಕ್ಕೆ ಬ್ರಹ್ಮದೇವರು ಹೇಳಿದ್ರು, ಯಮಧರ್ಮರಾಯನ್ ಕರೆದ್ರು, ನೋಡು ಯಾರ್ಯಾರು ಗಲಾಟೆ ಮಾಡ್ತಾರೆ, ನಮ್ಮ ಮಠ ಹೆಚ್ಚು ಅಂತ ಗಲಾಟೆ ಮಾಡ್ತಾರೆ, ನನಗೆ ಮಡಿ ಸರಿ ಇರಲಿಲ್ಲ ಅಂತ ಗಲಾಟೆ ಮಾಡ್ತಾರೆ, ಅವ್ರನ್ನ ಈ ಗದೆಯಿಂದ ಪಟ್ ಅಂತ ಹೊಡ್ಡಿ ಬಾಯಿ ಮುಚ್ಚಿ ಕೂಡಿಸು, ಮದುವೆ ಆಗೋ ತನಕ. ಷಣ್ಮುಖನ್ ಮುಂದೆ ಬಿಟ್ರು. ನೋಡು, ನೀನೇ ಇವ್ರನ್ನೆಲ್ಲ ನೋಡ್ಕೊಳ್ಬೇಕು. ಯಾಕೆ? 1 ಅಲ್ಲ 2 ಅಲ್ಲ 6 ತಲೆ. 1 ತಲೆ ಇದ್ದೇ ನಿಲ್ಲಲ್ಲ ನನಗೆ, ಇನ್ನು 6 ತಲೆ ಇದ್ರೆ ನನ್ನ ತಲೆ ಎಲ್ಲಿ ನಿಲ್ಲತ್ತೆ? ಅದಕ್ಕೆ ಷಣ್ಮುಖನ್ನ ಮೇಸ್ತ್ರಿಯಾಗಿ ಇಟ್ಟುಬಿಟ್ರು. ಯಾರು ಏನು ತಪ್ಪು ಮಾಡಿದ್ರು ಕೂಡ ಪಟ್ ಅಂತ ಹೊಡಿತಿದ್ದ. ಅಪರಾಧ ನಂದು ಅಪರಾಧ ಅಂತ ಹೇಳೋ ತನಕ ಬಿಡ್ತಿರ್ಲಿಲ್ಲ ಷಣ್ಮುಖ. ಸರಿ, ಆಯಿತು, ಸಜ್ಜೆ ಆಯಿತು. ವೈಶಾಖ ಶುದ್ಧ ಸಪ್ತಮಿ ಆಯಿತು, ಎಲ್ಲರೂ ಸೇರಿದ್ದಾರೆ, ಬ್ರಹ್ಮರುದ್ರಾದಿಗಳೆಲ್ಲರೂ ಸೇರಿದ್ದಾರೆ. ಸರಿ, ಇವತ್ತು ಸಪ್ತಮಿ ಒಳ್ಳೆಯ ದಿವಸ, ನಂದಿ ಪೂಜೆ ಆಗಬೇಕು, ಚಪ್ರದ ಪೂಜೆ ಆಗಬೇಕು, ಇತ್ಯಾದಿ ಎಲ್ಲ ಆಯಿತು. ಭಗವಂತ ಸಪ್ತಮಿ, ಅಷ್ಟಮಿ, ನವಮಿ ಇವತ್ತು ಕಳೆದೇ ಹೋಯಿತು. ನಾಳೆ ದಿವಸ ಬೆಳಗ್ಗೆ ಎಷ್ಟೊತ್ತಿಗೆ ಎಲ್ಲ ಸ್ನಾನ ಮಾಡಿ ಎಲ್ಲರನ್ನು ಹೊರಡಲಿಕ್ಕೆ ಹೇಳು. 1.5 ದಿವಸ ಬೇಕು ನಡ್ಕೊಂಡು ಹೋಗ್ಲಿಕ್ಕೆ. ನಾವು ನವಮಿ ರಾತ್ರಿ ಅಲ್ಲಿ ಇದ್ದುಬಿಡ್ಬೇಕು ಆಕಾಶ್ ರಾಜನ ಮನೆಯಲ್ಲಿ, ಎಲ್ಲರಿಗೂ ಹೇಳು ಒಂದು. ಆವಾಗ ರುದ್ರದೇವರು ಒಂದು ಮಾತು ಹೇಳಿದ್ರು, ಅಲ್ಲ ಮನೆಯಲ್ಲಿ ಇದು ಮದುವೆ ಅಂತ ಮಾಡ್ಕೋತಾ ಇದ್ದಿ, ನೀನು ಮದುವೆ ಅಂತ ಮಾಡ್ಕೋತಾ ಇದ್ದಿ, ಚಪ್ರ ಪೂಜೆ ಆಯಿತು, ಮತ್ತೆ ಸುಮಂಗ್ಲಿ ಪೂಜೆ, ಅದು ಇದು ದೇವ್ರ ಪೂಜೆ ಎಲ್ಲ ಆಗಿದೆ, ಎಲ್ಲರೂ ಏನು ಉಪವಾಸ ಹೋಗೋಕ್ಕಾಗತ್ತಾ? ಊಟ ಹಾಕು ಅಂದ. ನಿನಗೆ ನನ್ನ ಸಿಚುಯೇಷನ್ನು, ಸ್ಥಿತಿ ನಿಂಗೆ ಅರ್ಥ ಆಗೋದಿಲ್ಲ, ನೀನು ಬಾಯಿ ಮುಚ್ಕೊಂಡಿರು ಅಂದರು. ಅವರು ರುದ್ರದೇವರು ಬ್ರಹ್ಮದೇವರು ನೋಡಿದ್ರು. ಬ್ರಹ್ಮದೇವರು ಭಗವಂತನತ್ತ ಹೋದರು. ಅಲ್ಲ ಸ್ವಾಮಿ, ಮನೆಯಲ್ಲಿ ದೇವ್ರ ಪೂಜೆ ಎಲ್ಲ ಮಾಡಿ, ದೇವತಾರ್ಚನೆ ಎಲ್ಲ ಮಾಡಿ, ಚಪ್ರ ಪೂಜೆ ಎಲ್ಲ ಮಾಡಿ, ಈ ದಿವಸ ಉಪವಾಸ ಕರ್ಕೊಂಡು ಹೋಗೋದು ಅಂದರೆ ಸಾಧ್ಯನೇ ಇಲ್ಲ. ಕೆಲವರಿಗೆ BP, ಕೆಲವರಿಗೆ ಶುಗರು, ಕೆಲವರಿಗೆ ಹಾರ್ಟ್ ಆಪರೇಷನ್ ಆಗಿದೆ, ಕೆಲವರಿಗೆ ನಡೆಯೋಕ್ಕಾಗಲ್ಲ, ಕೆಲವರಿಗೆ ಟ್ಯಾಬ್ಲೆಟ್ಸ್ ತಗೋಬೇಕು. ಅವರೆಲ್ಲರೂ ತಿಂದೇ ಇದ್ರೆ ಆಗೋದೇ ಇಲ್ಲ, ಏನಾದರೂ ಮಾಡಲೇಬೇಕು ಅಂದ. ಬ್ರಹ್ಮದೇವರು ಯಾವಾಗ ಹೇಳಿದ್ರು ಬಾಯಿ ಮುಚ್ಕೊಂಡಿದ್ದ ಕೃಷ್ಣ. ತಕ್ಷಣ ಏನು ಮಾಡ್ದ, ಆಯಿತು ಎಲ್ಲರನ್ನು ಹೇಳ್ಕಳಿಸಪ್ಪ ಅಂದರು. ಕುಬೇರ
ಅಗ್ನಿ, ಸುಬ್ರಹ್ಮಣ್ಯ, ಗಣಪತಿ ಎಲ್ಲರಿಗೂ ಹೇಳಿ ಕಳಿಸಿದ್ರು. ಎಲ್ಲರೂ ಬಂದು ನಮ್ದೇನಾಗಬೇಕು ಅಂದರು. ಕುಬೇರ, ನೋಡಪ್ಪ, ಈ ನನ್ನ ಮದುವೆಗೆ ದುಡ್ಡಿಲ್ಲ, ಸಾಲ ಕೊಡು. ಸ್ವಾಮಿ, ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ವರವ ಪಡೆದವರಂತೆ ಕಾಣಿರೋ ಹರಿಯ ಕರುಣದೊಳಾದ ಭಾಗ್ಯವ ಹರಿ ಸಮರ್ಪಣೆ ಮಾಡಿ. ನೀನೇ ಕೊಟ್ಟಿದ್ದು ಆ ಅಧಿಕಾರಿ, ನೀನೇ ಕುಬೇರ ಅಂತ ಹೆಸರು ಡಿಸಿಗ್ನೇಟ್ ಮಾಡಿ ನನ್ನನ್ನು ಕೂಡಿಸಿದ್ಯಾ ಪೋಸ್ಟಲ್ಲಿ. ಇವತ್ತಿರ್ತೀನಿ, ನಾಳೆ ಹೋಗ್ತೀನಿ, ನಂದಲ್ಲಪ್ಪ, ಎಲ್ಲ ನಿಂದೆ. ಇರ್ಲಿಲ್ಲಪ್ಪ, ಇದು ವ್ಯವಹಾರ ಇಲ್ಲ. ಆಮೇಲೆ ಬ್ರಹ್ಮ, ರುದ್ರ, ಚಿಂತಣಿ ವೃಕ್ಷ, ನೀವೆಲ್ಲರೂ 16,000 ರಾಮಟಂಕಿ ವರಹವನ್ನು ಸಾಲವಾಗಿ ಸ್ವೀಕಾರ ಮಾಡದನಂತೆ. ಅದಕ್ಕೆಲ್ಲರೂ ಸಹಿ ಹಾಕಿದ್ರು. ಸುಬ್ರಹ್ಮಣ್ಯನ್ ಕಳಿಸಿದ್ರು, ಅಗ್ನಿನ್ ಕಳಿಸಿದ್ರು. ಎಲ್ಲ ಸಾಮಾನು ಸರಂಜಾಮ ಎಲ್ಲ ತೊಗೊಂಬಂದ್ಬಿಡಪ್ಪ, ಮದುವೆಗೆ ಬೇಕಾಗುವಷ್ಟು. ಆಯಿತು, ಎಲ್ಲ ಸಾಮಾನೆಲ್ಲ ತಂದಿದ್ದಾಯಿತು. ಅಗ್ನಿಪುರುಷ ದೇವರಿಗೆ ಹೇಳಿ ಕಳಿಸಿದ್ರು. ಸೂರ್ಯ ಹೋಗಿ ಅಗ್ನಿನ ಕರೆದ. ಬ್ರಹ್ಮದೇವರಿದ್ದು ಭಗವಂತನ ಹತ್ರ ಕರ್ಕೊಂಡೋಗಿ ನಿಲ್ಲಿಸಿದ್ರು. ನೋಡಪ್ಪ, ಇಷ್ಟು ಜನ ಬಂದಿದ್ದಾರೆ, ಅವರವರಿಗೆ ಹೇಗೆ ಬೇಕೋ ಹಾಗೆ ಪ್ಯೂರ್ಲಿ ವೆಜಿಟೇರಿಯನ್ ಫುಡ್ಡನ್ನು ತಯಾರು ಮಾಡು ಅಂತ. ಆಗಲಿ ಸ್ವಾಮಿ, ಇದೊಂದು ಅವಕಾಶ ಕೊಟ್ಟಿದ್ದಕ್ಕೆ ನಾನು ಅನಂತ ಧನ್ಯವಾದಗಳು. ಆದರೆ ಪಾತ್ರೆಗಳ ಬೇಕಲ್ಲ ಸ್ವಾಮಿ ಅಂದ. ಅವನಿಗೆ ಸಿಟ್ಟು ಬಂತು ಶ್ರೀನಿವಾಸನಿಗೆ. ನಿಮ್ಮ ಮನೆಯಲ್ಲಿ ಪಾತ್ರೆಗಳಿದೆ ಅಂತಂದರೆ ಮರಿ ಹಾಕತ್ತೆ, ಪಾತ್ರೆ ಮರಿ ಹಾಕತ್ತೆ. ನನ್ನ ಮದುವೆಗೆ ಅಂತಂದರೆ ಪಾಪ ನಿಮ್ಮ ಮನೇಲಿ ಒಂದು ಪಾತ್ರೆನೂ ಇಲ್ಲ ಅಲ್ವಾ? ಹೋಗು. ಆಕಾಶಗಂಗಾ, ಬಿಯದ್ಗಂಗಾ, ಕಪಿಲತೀರ್ಥ, ಈ ಸುತ್ತು ಎಷ್ಟು 108 ತೀರ್ಥಗಳಿದೆ ಬೆಟ್ಟದ ಸುತ್ತಲೂ. ಒಂದೊಂದು ತೀರ್ಥದಲ್ಲಿ ಒಂದೊಂದು ಖಾದ್ಯ ಪದಾರ್ಥಗಳನ್ನು ಮಾಡಿ ದೇವರ ನೈವೇದ್ಯಕ್ಕಿಟ್ಟು ಬಿಡುವುದು. ಯಜ್ಞಪುರುಷ ದೇವರು ಬಂದು ಹೇಳಿದ್ರು ಬ್ರಹ್ಮದೇವರಿಗೆ, ಸ್ವಾಮಿ ಅಡಿಗೆ ಎಲ್ಲ ರೆಡಿ ಇದೆ ಅಂತ. ಬ್ರಹ್ಮದೇವರು ಹೋಗಿ ಭಗವಂತನಿಗೆ ಹೇಳಿದ್ರು, ಸ್ವಾಮಿ ಏನಾಗಿದೆ? ಆಯಿತು, ಅಡಿಗೆ ಎಲ್ಲ ಆಗಿದೆ, ದೇವರು ನೈವೇದ್ಯ ಮಾಡಬೇಕು. ಕೆಲವರು ನೈವೇದ್ಯ ಮಾಡದೆ ಹೋದರೆ ಊಟ ಮಾಡೋದಿಲ್ಲ, ಕೆಲವರು ನೈವೇದ್ಯ ಆಗದೇ ಇದ್ರೂ ಪರವಾಗಿಲ್ಲ, ಹಾಗೆ ಸೂಟು ಬುಟ್ಟು ಹಾಕೊಂಡು ತಿಂತಾರೆ, ಅಂಥವರು ಇದ್ದಾರೆ. ಇಲ್ಲ ನೈವೇದ್ಯ ಮಾಡಬೇಕು. ಯಾರಿಗೆ ಸ್ವಾಮಿ ನೈವೇದ್ಯ ಮಾಡಬೇಕು ಅಂತ ಬ್ರಹ್ಮದೇವರು ಕೇಳಿದ್ರು. ಯಾರು ಮಾಡಬೇಕು? ಉತ್ತರಾದ ಮಠದವ್ರು ಮಾಡಿದ್ರೆ ವ್ಯಾಸರಾದ ಮಠದವ್ರು ತಗೊಳ್ಳಲ್ಲ, ವ್ಯಾಸರಾದವ್ರು ಮಠ ಮಾಡಿದ್ರೆ ಶಂಕರ ಮಠದವ್ರು ತಗೊಳ್ಳಲ್ಲ, ಶಂಕರ ಮಠದವ್ರು ನೈವೇದ್ಯ ಮಾಡಿದ್ರೆ ರಾಯರ ಮಠದವ್ರು ತಗೊಳ್ಳಲ್ಲ. ಮತ್ತೆ ಯಾರು ಮಾಡಬೇಕು ನೈವೇದ್ಯ ಆಗಿದ್ರೆ ಅಂತ ಕೇಳ್ದ. ಅದಕ್ಕೆ ಬ್ರಹ್ಮದೇವರು ಹೇಳಿದ್ರು, ಭಗವಂತ ಶ್ರೀನಿವಾಸ ಹೇಳಿದ ಬ್ರಹ್ಮದೇವರಿಗೆ, ಹೇ ಬ್ರಹ್ಮನ್, ಅಹೋಬಲ ನರಸಿಂಹನಿಗೆ ನೈವೇದ್ಯ ಮಾಡು ಅಂದ. ಅಹೋಬಲ ನರಸಿಂಹ ಬೇರೆ ಅಲ್ಲ, ಶ್ರೀನಿವಾಸ ಬೇರೆ ಅಲ್ಲ. ಅಲ್ಲಿ ಕೂಡ ನನಗೆ ಮಾಡು ಅಂತ ಹೇಳ್ಬೋದಿತ್ತಲ್ಲ, ಮಾಡಲಿಲ್ಲ. ಸ್ವರವನಾದ್ರಿಂದ ಅವನಿಗೇನೂ ಆಗಬೇಕಾದ್ದಿಲ್ಲ, ಆದರೆ ಆಗಬೇಕಾಗಿರೋದೆಲ್ಲವೂ ನಮಗೆ. ಸರಿ, ಅಹೋಬಲ ನರಸಿಂಹ ಪ್ರೇರಣೆಯ ಪ್ರೀತ್ಯರ್ಥಂ ಪಂಚಭಕ್ಷ ಪರಮಾನ್ನ ನೈವೇದ್ಯಂ ಸಮರ್ಪಯಾಮಿ ಕೃಷ್ಣಾರ್ಪಣಮಸ್ತು. ಎಲ್ಲರೂ ಕೂತು ಎಲೆ ಹಾಕ್ರಿ ಅಂದರು. ಎಲ್ಲರಿಗೂ ಎಲೆ ಹಾಕಿದ್ರು. ಷಣ್ಮುಖ ಯಮಧರ್ಮರಾಯರನ್ನು ಕೂಡಿಸಿದ್ರು. ಯಾರ್ಯಾರು ಎಲ್ಲೆಲ್ಲಿ ಬೇಕೋ ಅಲ್ಲಲ್ಲಿ ಕೂತ್ಕೊಳ್ಳಿ, ಮಡಿ ಮೈಲ್ಗೆ ವಿಚಾರ ಮಾತಾಡಿದ್ರು ಅಂದ್ರೆ ನಿಮ್ಮ ಬುರುಳೆ ಹೊಡೆದು ಬಿಡ್ತೀನಿ ಇಂದ. ಯಮಧರ್ಮರಾಯ ಹೋಗ್ತಾ ಇದ್ವಿ, ಎಲ್ಲ ಥರ ನಡಗ್ತಾ ಇದ್ರು. ಎಷ್ಟು ಜನ ಬಂದಿದ್ದಾರೆ ಅಷ್ಟು ಜನರಿಗೂ ಇಡೀ ತಿರುಪತಿ ಬೆಟ್ಟದಲ್ಲಿ ಎಲೆ ಹಾಕ್ಬಿಟ್ಟಿದ್ದಾರೆ. ಮುಷ್ಟಾನ್ನ ಭೋಜನ ಆಗಿದೆ. ಕೃಷ್ಣ ಹಿಂಗೆ ಅರ್ಪಿತವಾಗ್ಲಪ್ಪ ಅಂತ ಬ್ರಹ್ಮದೇವರು ಹೇಳಿದ್ದಾರೆ. ಎಲ್ಲರೂ ಸುಖಭೋಜನವನ್ನು ಮಾಡಿದ್ದಾರೆ. ಅಷ್ಟರೊಳಗಾಗಲೇ ಸಂಜೆ ಆಯಿತು. ಅಷ್ಟು ಸಪ್ತಮಿ ಅಷ್ಟಮಿ ಕಳೆದೇ ಹೋಯಿತು. ಸರಿ, ನವಮಿ ಇನ್ನು 1.5 ದಿವಸ ಇದೆ, ನಡ್ಕೊಂಡು ಹೋಗಬೇಕು. ಎಲ್ಲರನ್ನು ಹೊರಡು ಅಂತಂದರು. ಊಟ ಮಾಡಿ ಹೊಟ್ಟೆ ಬಂದಾಗೋಗ್ಬಿಟ್ಟಿದೆ ಎಲ್ಲರಿಗೂ. ನಡೀಲಿಕ್ಕಾಗದು, ಕೂರ್ಲಿಕ್ಕಾಗದು, ಓಡ್ಲಿಕ್ಕಾಗದು. ಜೈತಿತೇದಿಕಂ ಜನ್ಮನಾವೃಜ ಶೈತಿ ಇಂದಿರಾ ಸಾಧು ತತ್ರಹಿ. ಎಂತಹ ಪಂಚಭಕ್ಷಪರ್ಮ ಕೇಳಿ ಭಗವಂತ ಅಡಿಗೆ ಮಾಡಿಸಿರೋದು ಬ್ರಹ್ಮದೇವರ ನೈವೇದ್ಯ. ಆ ಊಟ ಮಾಡಿದ ಎಲ್ಲ ಜೀವಗಳಿಗೆ ಮೋಕ್ಷ ಆಗದೆ ಇನ್ನವನು ಮತ್ತೆ ಹುಟ್ಟುತ್ತಾರೇನೋ. ನಾವೆಲ್ಲ ಅವಿವೇಕಿಗಳು, ಅದನ್ನು ಎನ್ಕ್ಯಾಶ್ ಮಾಡ್ಕೊಡ್ಲಿಲ್ಲ. ಅದಕ್ಕೋಸ್ಕರವಾಗಿ 2020ರಲ್ಲಿ ಮತ್ತೆ ನಾಚಿಕೆ ಇಲ್ಲದೆ ಬದುಕಿದ್ದೀವಿ. ನಾವು ಬದುಕೊಂಡು ಬಂದಿದ್ದೀವಿ. ಅಷ್ಟೆ, ನಮಗೆ ಮೋಕ್ಷವೂ ಬೇಡ, ಸ್ವರ್ಗವೂ ಬೇಡ. ಹೀಗೆ ಇದ್ದು ತಿನ್ಕೊಂಡು ಕಾಲ ಕಳ್ಕೊಂಡಿರೋಣ ಅಂತ, ಸಂಸಾರದಲ್ಲೇ ಇದ್ದು ಸಾಯೋಣ ಅಂತ ಬಂದಿದ್ದೀವಿ. ಅದು ಎಸ್ಪೆಷಲಿ ಮೈಸೆಲ್ಫ್. ಆಯಿತು, ನವಮಿ ಆಕಾಶರಾಜನಿಗೆ ಹೇಳಿ ಕಳಿಸಿದ್ರು, ನಾವು ಹೀಗೆಲ್ಲ ಬರ್ತಾ ಇದ್ದೀವಿ ಅಂತ.
ಎಷ್ಟು ಜನ ಬರ್ತಾ ಇದ್ದಾರೆ ಅಷ್ಟೂ ಜನರಿಗೂ ಸಪರೇಟ್ ಬೋರ್ಡಿಂಗು, ಲಾಡ್ಜಿಂಗು, ಲ್ಯಾಬರೇಟರಿ, ಟಾಯ್ಲೆಟ್ ಎಲ್ಲ ಸೊಫೆಸ್ಟಿಕೇಟೆಡ್ ಆಗಿ ವಿಶ್ವಕರ್ಮ ನಿರ್ಮಾಣ ಮಾಡಿದ್ದ ಅಂತ ಹೇಳ್ತಾ ಇದ್ದಾರೆ. ಮಂಟಪ, ರಮಾದೇವಿ ಮಂಟಪ ಬೇರೆ, ಇವನ ಮಂಟಪ ಬೇರೆ, ಮದುವೆ ಮಂಟಪ ಬೇರೆ, ಋಷಿಗಳು ಕೂತ್ಕೊಳ್ಳೋಕೆ ಬೇರೆ, ದೇವತೆಗಳು ಕೂತ್ಕೊಳ್ಳೋಕೆ ಬೇರೆ, ಋಷಿಗಣಸ್ಥರು ಕೂತ್ಕೊಳ್ಳೋಕೆ ಬೇರೆ, ದೇವಾನು ದೇವತೆಗಳು 32 ಕಕ್ಷೆಯಲ್ಲಿ ಕೂತ್ಕೊಳ್ಳುವ ದೇವತೆಗಳು, ಅಧಿದೇವತೆಗಳು, ಪ್ರತ್ಯಧಿದೇವತೆಗಳು ಅವರವರ ಯೋಗ್ಯತಾನುಸಾರವಾಗಿ ಎಲ್ಲರಿಗೂ ಸ್ಥಳಾವಕಾಶವನ್ನು ಮಾಡಿದ್ದಾನೆ. ಅಂತೂ ಇಂತೂ ನವಮಿ ರಾತ್ರಿ ಅಲ್ಲಿ ತಲುಪಿದ್ರು. ನವಮಿ ಬೆಳಗ್ಗೆ ಅಷ್ಟೊತ್ತಿಗೆ ಮತ್ತೆ ಪ್ರಯಾಣ ಶುರು ಆಯಿತು. 12 ಗಂಟೆ ಆಯಿತು. ಬಕುಳಾದೇವಿ ಶ್ರೀನಿವಾಸನಿಗೆ ಒಂದು ಮಾತು ಹೇಳಿದ್ಲು, ಶುಕಾಚಾರ್ಯರ ಆಶ್ರಮ ಬರ್ತಾ ಇದೆ, ಅವರಿಲ್ಲದೆ ಹೋಗಿದ್ದರೆ ಲಗ್ನ ಪತ್ರಿಕೆ ಆಗ್ತಿರ್ಲಿಲ್ಲ, ಅವ್ರ ಮನೆಗೆ ಹೋಗಿ ವಿಸಿಟ್ ಮಾಡಿಬಿಟ್ಟು ಹೋಗಬೇಕು ಅಂದ್ಲು. ಆಯ್ತಮ್ಮ. ತಕ್ಷಣ ಇಳಿದ ಹಂಸವಾಹನದಿಂದ ಗರುಡಾರೂಢನಾದ ಭಗವಂತ ತಾನು ಇಳಿದ. ಗರುಡಾರೂಢನಾಗಿ ತಾನು, ಪಕ್ಕದಲ್ಲಿ ಲಕ್ಷ್ಮಿ, ಈ ಕಡೆ ಅಮ್ಮನವರು ತಾಯಿ, ಈ ಕಡೆ ಬ್ರಹ್ಮದೇವರು, ಅವರ ಪಕ್ಕದಲ್ಲಿ ಸರಸ್ವತಿ, ಆ ಕಡೆ ರುದ್ರದೇವರು, ಆ ಕಡೆ ಪಾರ್ವತಿ, ಅದರ ಮುಂದೆ ಗರುಡ, ಶೇಷ, ಅವರವರ ಪತ್ನಿಯರು, ಷಣ್ಮುಖ, ಯಮಧರ್ಮರಾಯ, 32 ಕಕ್ಷೆಯಲ್ಲಿ ಕರ್ಮಜ ದೇವತೆಗಳು, ಋಷಿಗಣಸ್ಥರು, ದೇವತೆಗಳು, ದೇವಾನುದೇವತೆಗಳು, ಯಕ್ಷರು, ಕಿನ್ನರರು, ಕಿಂಪುರುಷರು ಎಲ್ಲ ಹೋಗ್ತಾ ಇದ್ದಾರೆ. ಶುಕಾಚಾರ್ಯರ ಆಶ್ರಮ ಸಿಕ್ತು. ತಕ್ಷಣಕ್ಕೆ ಶ್ರೀನಿವಾಸ ಕೆಳಗಡೆ ಇಳಿದು ಹೋಗಿ, ಶುಕಾಚಾರ್ಯರೇ, ನಿಮ್ಮಿಂದ ಲಗ್ನಪತ್ರಿಕೆ ಆಯ್ತಂತೆ, ತುಂಬ ಧನ್ಯವಾದಗಳು. ಓ ಶ್ರೀನಿವಾಸ, ಬಂದಿದ್ದು ತುಂಬ ಸಂತೋಷ ಆಯ್ತಪ್ಪ, ಕೂತ್ಕೋ. ಇಲ್ಲ, ಕೂತ್ಕೊಳ್ಳೋಕೆ ಹೊತ್ತಿಲ್ಲ, ಈಗ ನಾವು ಆಗಲೇ ಸಾಯಂಕಾಲದೊಳಗೆ ನಾವು ಸೇರಿಬಿಡ್ಬೇಕು ಆಕಾಶರಾಜನ ಮನೆ. ಸರಿಯಪ್ಪ, ಇದು ಒಂಚೂರು ಒಂದು 10 ನಿಮಿಷ ಅಷ್ಟೇ. ಈಗ ಹೋಗಿ ಸ್ನಾನ ಮಾಡ್ಕೊಂಡು ಬಂದು ಒಂದು ಅನ್ನ, ಸಾವೆ ಅಕ್ಕಿ ಅನ್ನ, ಹುಣಸೆಕಾಯಿ ಗೊಜ್ಜು, ಅದಷ್ಟೇ ಮಾಡಿಸೋದು ಮಾಡಿ ಅದನ್ನು ಮೃಷ್ಟಾನ್ನ ಭೋಜನ ಅಂತ ಸ್ವೀಕಾರ ಮಾಡಿಬಿಟ್ರಂತೆ. 3 ಗಂಟೆ 11 ಆಯಿತು, 12 ಆಯಿತು. ಇವರಿಬ್ಬರು ಹೋದವ್ರು ಬರಲೇ ಇಲ್ಲ. ಎಲ್ಲರೂ ಋಷಿಗಳೆಲ್ಲ ಕಾಯ್ಕೊಂಡು ಕೂತಿದ್ದಾರೆ. ಏನು ಶುಕಾಚಾರ್ಯ, ಏನು ವ್ಯಾಸಪೀಠ ಮುರಿದ್ಬಿಟ್ಟಿದ್ದಾನೆ ಅವನು, ಅವನಿಗೆ ಶಾಪ ಕೊಡಲಿಲ್ಲ, ನೋಡ್ತಾ ಇರು ಅಂತ ಕೈಗೆ ನೀರು ಹಾಕ್ಕೊಂಡು ಎಲ್ಲ ನಿಂತಿದ್ದಾರೆ. ಶ್ರೀನಿವಾಸ ದೇವರು ಊಟ ಮಾಡ್ಕೊಂಡು ಬಂದು ಮನೆ ಹೊರ ಬಂದರು. ಒಂದು ತೆಗೆದ್ರು. ಅವನು ಯಾವ ಆಹಾರ ತಿಂದಿದ್ನೋ ಅದೇ ವಾಸನೆ ಆ ತೇಗು ಇಡೀ 8 ಕೋಟಿ ಜನರಿಗೂ ಹೊಟ್ಟೆ ತುಂಬಿಸ್ಬಿಡ್ತು ಅಂತ ಹೇಳ್ತಾ ಇದೆ. ಸರಿ, ಅಲ್ಲಿಂದ ಮುಂದೆ ಹೋದ್ರು. ನವಮಿ ರಾತ್ರಿ ಆಕಾಶರಾಜನ ಪುರವನ್ನು ಸೇರಿದ್ದಾರೆ. ಆಕಾಶರಾಜ ಎದುರುಗೊಂಡ, ಇವರು ಕೂಡ ಅವರು ಎದುರುಗೊಂಡ್ರು. ಇದರ ವಿವರ ಬೇಕಾದಷ್ಟು ಸಾಕಷ್ಟು ಇದೆ, ಅದೆಲ್ಲ ಹೇಳಲಿಕ್ಕೆ ಅವಕಾಶ ಇಲ್ಲದೆ ಇರೋದ್ರಿಂದ ಸ್ಕಿಪ್ ಆಫ್ ಆಗ್ತಾ ಇದ್ದೀನಿ ಅಷ್ಟೆ. ಆಕಾಶರಾಜ ತಾನು ಕೂಡ ಹೆಂಡತಿಯನ್ನು ಕೂಡಿಸ್ಕೊಂಡು, ಈ ಕಡೆ ಆನೆ ಮೇಲೆ ಪದ್ಮಾವತಿಯನ್ನು ಕೂಡಿಸಿದ್ದಾನೆ, ಈ ಕಡೆ ತೋಂಡಮಾನ ರಾಜ, ಅವನ ಪಕ್ಕದಲ್ಲಿ ಇನ್ನೊಂದು ಆನೆ, ಅಲ್ಲಿ ವಸುದ ಮಗನನ್ನು ಕೂಡಿಸಿದ್ದಾನೆ. ಅವರ ಹಿಂದೆ ಋಷಿಗಳು ಸಮೂಹ, ದೇವತೆಗಳ ಸಮೂಹ, ಅವರೆಲ್ಲರೂ ಕರ್ಮಜ ದೇವತೆಗಳಿಗೆ ಸಂಬಂಧಪಟ್ಟಿದ್ದರಿಂದ ಅನೇಕ ದಿನ ಕರ್ಮಜ, ಅವನು ಬಂಧು ಬಳಗ ಬಾಂಧವರು ಎಲ್ಲರೂ ಕೂಡ ಸೇರಿದ್ದಾರೆ. ಅವರಿಬ್ಬರನ್ನು ಎದುರುಗೊಂಡು ಅವನಿಗೆ ಬೇಕಾದಷ್ಟು ಮುತ್ತಿನ ಪಲ್ಲಕ್ಕಿಯಲ್ಲಿ ಕೂಡಿಸಿ ಮುತ್ತಿನ ಅಕ್ಷತೆಗಳನ್ನು ಹಾಕಿದ್ದಾರೆ. ಅಕ್ಷತಾರೂಪಣ ಆಗಿದೆ. ಇವರು ಅವ್ರಿಗೆ ಹಾಕಿದ್ದಾರೆ, ಅವರಿವರಿಗೆ ಹಾಕಿದ್ದಾರೆ. ಶ್ರೀನಿವಾಸ ದೇವರು ಅಂತೂ ಇಂತೂ ಒಳಗಡೆ ಬಿಡದಿ ಮನೆ ಒಳಗೆಲ್ಲ ಸೇರ್ಕೊಂಡಿದ್ದಾರೆ. ಶ್ರೀನಿವಾಸ ಆಕಾಶರಾಜನನ್ನು ಕರೆದು ಯೋಗಕ್ಷೇಮವನ್ನೆಲ್ಲ ವಿಚಾರಿಸಿ, ಎಲ್ಲ ರೆಡಿಯಾಗಿದೆಯಾ, ಏನು ತೊಂದರೆ ಆಗಲಿಲ್ವಾ, ವಿಶ್ವಕರ್ಮ ಎಲ್ಲರೂ ಮನೆ ಅಡಿಗಳನ್ನೆಲ್ಲ ರೆಡಿ ಮಾಡಿಕೊಟ್ಟಿದ್ದಾನೆ, ಟಾಯ್ಲೆಟ್ ಬಚ್ಚಲ ಮನೆ, ಕಕ್ಕಸ್ ಮನೆ, ಊಟ ತಿಂಡಿ ವ್ಯವಸ್ಥೆ ಎಲ್ಲ ರೆಡಿಯಾಗಿ, ಎಲ್ಲ ಎವ್ರಿಥಿಂಗ್ ಇಸ್ ರೆಡಿ ಎಂದು ಬಿಟ್ಟ. ಸರಿ, ಆಮೇಲೆ ಎಲ್ಲರೂ ಹೋಗಿ ಕೈ ತಗೊಂಡು ಸಂಧ್ಯಾವಂದನೆ ಎಲ್ಲ ಮುಗಿಸ್ಕೊಂಡು ಬಂದು ಎಲ್ಲ ಪ್ರಾರ್ಥನಾ ಮಂದಿರಕ್ಕೆ ಬರಬೇಕು ಅಂತಂದ್ರು. ಎಲ್ಲ ಪ್ರಾರ್ಥನಾ ಮಂದಿರಕ್ಕೆ ಸೇರಿದ್ರು. ಆಕಾಶರಾಜನಿಗೆ ಹೇಳಿ ಕಳಿಸಿದ ಯಮಧರ್ಮರಾಯನ ಮುಖಾಂತರವಾಗಿ. ಯಮಧರ್ಮರಾಯ ಆಕಾಶರಾಜ ಓಡಿ ಬಂದ, ಅಷ್ಟಾಂಗ ನಮಸ್ಕಾರ ಮಾಡಿದ. ಈಗ ವರಪೂಜೆ ಆಗಬೇಕು. ವರನಿಗೆ ಕೊಡುವಂತಹ ಸಾಮಾನು ಏನೇನಿದೆ ಅದನ್ನ ನೀವು ಇಲ್ಲಿ ತಂದು ಇಡೋದಕ್ಕಿಂತ ಮುಂಚೆ ನಿಮ್ಮ ಕಡೆಯವರು ಯಾರ್ಯಾರು VIPs ಇದ್ದಾರೆ ಅವರೆಲ್ಲರನ್ನೂ ಕರ್ಕೊಂಬನ್ನಿ ಅಂತ ಫಸ್ಟ್ ಅವ್ರಿಗೆಲ್ಲರಿಗೂ ಉಡುಗೆರೆ ಕೊಟ್ಟುಬಿಟ್ಟ ಬ್ರಹ್ಮದೇವರ ಮುಖಾಂತರವಾಗಿ, ವಾಯುದೇವರ ಮುಖಾಂತರವಾಗಿ. ಸರಿ, ಆಮೇಲೆ ಆಕಾಶರಾಜ ಹೇಳಿದ, ಹಾಗಿದ್ರೆ ಒಂದು ಕೆಲಸ ಮಾಡಿ, ನಾವು ನಿಮ್ಮ ಕಡೆ ಯಾರ್ಯಾರು VIPs ಇದ್ದಾರೆ, 32 ಕಕ್ಷೆ ದೇವತೆಗಳು, ಅಧಿದೇವತೆಗಳು, ಪ್ರತ್ಯಧಿ ದೇವತೆಗಳು, ನಾವು ಹಾಗೆ ಮಾಡಿಬಿಡ್ತೀವಿ ಅಂದ. ಆಗಲಿ ಅಂಥೇಳಿ
ಅವರು ಇವ್ರಿಗೆ ಉಡುಗೆ ಕೊಟ್ಟರು, ಇವರು ಅವರಿಗೆ ಉಡುಗೊರೆಗಳು ಕೊಟ್ಟರು. ಎಲ್ಲ ಸ್ವೀಕಾರ ಮಾಡಿ ತುಂಬ ಸಂತೋಷ ಪಡಿದ್ರು. ಎಲ್ಲರೂ ಸ್ತೋತ್ರ ಮಾಡ್ತಾ ಇದ್ದಾರೆ. ಎಷ್ಟು ಜನ್ಮ ಯಾವ ಜನ್ಮದ ಪುಣ್ಯವೋ ಏನೋ ಶ್ರೀನಿವಾಸನ ಪದ್ಮಾವತಿಯನ್ನು ನೋಡುವಂಥ, ಈ ಮಂಗಳ ಮಹೋತ್ಸವವನ್ನು ನೋಡುವಂಥ ಅವಕಾಶ ಸ್ವಾಮಿ ನಮಗೆ ಕೊಟ್ಟನಲ್ಲ ಅಂಥೇಳಿ ಎಲ್ಲರೂ ಅವರವರ ಯೋಗ್ಯತಾನುಸಾರವಾಗಿ ಸ್ತೋತ್ರ ಮಾಡ್ತಾ ಇದ್ದಾರೆ, ಅಳ್ತಾ ಇದ್ದಾರೆ, ನಗುತ್ತಾ ಇದ್ದಾರೆ, ನೃತ್ಯ ಮಾಡ್ತಾ ಇದ್ದಾರೆ, ಮಂತ್ರ ಹೇಳ್ತಾ ಇದ್ದಾರೆ, ಸ್ತುತಿ ಮಾಡ್ತಾ ಇದ್ದಾರೆ, ಶ್ರವಣ ಮಾಡ್ತಾ ಇದ್ದಾರೆ, ಎಕ್ಸೆಟ್ರಾ ಎಕ್ಸೆಟ್ರಾ. ಎಲ್ಲ ಧಾರ್ಮಿಕ ಕಾರ್ಯಕ್ರಮ ಎಲ್ಲ ನಡೀತಾ ಇದೆ. ಆಮೇಲೆ ವರಪೂಜೆ ಆಗಿದೆ. 16,000 ತೂಕವುಳ್ಳಂತಹ ಬಂಗಾರದ ಕಿರೀಟವನ್ನು ತಾನು ಕೊಟ್ಟಿದ್ದಾನಂತೆ. ಅದಕ್ಕೆ ಬೇಕಾದಂಥ ಎಲ್ಲ ತಟ್ಟೆ, ಬೆಳ್ಳಿ, ಬಂಗಾರ ಏನೇನು ಕೊಡಬೇಕು ಎಲ್ಲವನ್ನು ಕೊಟ್ಟು, ಬಹಳ ಶ್ರಮ ತಗೊಂಡ್ಬಿಟ್ಟು ಆಕಾಶರಾಯ ಇಷ್ಟೊಂದೆಲ್ಲ ಯಾಕಪ್ಪ ಕೊಡಬೇಕಾಗಿತ್ತು, ಎಲ್ಲ ಬೇಕು, ಕೊಟ್ಟರೆ ಇನ್ನೂ ಬೇಕು. ಸುಮಾರು ಬಾಯಿ ಮಾತಕ್ಕೆ ಹಾಗೆಲ್ಲ ಉಪಚಾರ ಅಟ್ಟೆ. ಉಪಚಾರಯೋಪಯೇವಿದೇನಂ ಅಪಕಾರಾಯ ಕಲ್ಪತೆ ಪಯಃಪಾನಂ ಭುಜಂಗಾನಾಂ ಕೇವಲಂ ವಿಷವರ್ಧನಂ ಅಂತಾರೆ. ಹಾಗೆ ಮೇಲ್ನೋಟಕ್ಕೆ ಎಷ್ಟು ಕೊಟ್ಟರೂ ಬೇಕು, ಇನ್ನು ಸಾಲವೇ ತೀರಿಲ್ವಂತೆ ನೋಡಿ. 5,000 ವರ್ಷ ಆಗಿದೆ, ಇನ್ನು ನಾಚಿಕೆ ಇಲ್ಲದೆ ಸಾಲ ತೀರಿಸ್ಕೊಂಡಿಲ್ಲ ಅವನು. ಹಾಗಾದ್ರೆ ಅದು ಎಷ್ಟು ಸಾಲ ಮಾಡಿಬಿಟ್ಟಿದ್ದಾನ್ರಿ ನೋಡಿದ್ರವರು. 16,000 ರಾಮಟಂಕಿ ಬರಹ ಅಂತಾರೆ. ನಾವು ಆಗಲೇ 2020ಕ್ಕೆ ಬಂದಿದ್ದೀವಿ. ಕಲಿಯುಗ ಶುರು ಆಗಿ 2,000ಕ್ಕೂ ಜಾಸ್ತಿ ಆಗಿದೆ ಅಂತ ಇಟ್ಕೊಳ್ಳಿ. 5,000 ವರ್ಷ ಆಗಿದೆ ಅಂತ ಇಟ್ಕೊಳ್ಳಿ. 5,000 ವರ್ಷದಿಂದ ಇನ್ನೂ ತೀರಿಲ್ಲ ಅಂದ್ರೆ ಅದೆಂತ ರಾಮಟಂಕಿ ಬರಹ ರೀ. ಅವನು ಇಸ್ಕೊಂಡಿದ್ದಾಗಿದ್ರೆ ಕುಬೇರ ಕೊಟ್ಟಿದ್ದೆ, ಅದೆಂತ ದನ ರೀ ಅವನು ಕೊಟ್ಟಿದ್ದು. ಏನು ಜನ್ಮ ಜನ್ಮಾಂತರಕ್ಕೆ ತೀರದೇ ಇರುವಂಥ ಸಾಲ ಮಾಡ್ಕೊಂಡ್ಬಿಟ್ಟಿದ್ನ ನೋಡಿ. ಇದಾ ಪ್ರಕಾರ ಬೆಗ್ಗರು ಇವತ್ತೂ ಕೂಡ. ಎವ್ರಿ ಡೇ ನ್ಯೂಸಲ್ಲಿ ಇವತ್ತಿನ ಇದು ಹುಂಡಿ ಒಡೆದ ಹಣ 2 ಕೋಟಿ ರೂಪಾಯಿ, 2 ಕೋಟಿ 2.5 3.5 ಅಂತ ಹೇಳ್ತಾನೆ ಇರ್ತಾರೆ. ದಿನಕ್ಕೆ ಅಷ್ಟೊಂದು ಬಂದು ಬೀಳ್ತಾ ಇದೆ. ಇನ್ನೂ ಅವನ ಸಾಲ ತೀರೇ ಇಲ್ಲ. ಏನು ಬಡ್ಕೊಂಡು ಸಾಯೋಣ, ದೇವರಿಗೆ ಗೊತ್ತು. ಇರಲಿ, ಅಂತೂ ಇಂತೂ ಆಕಾಶ ರಾಜ ಹೇಳಿ ಕಳಿಸ್ದ. ಶ್ರೀನಿವಾಸ ಆಕಾಶ ರಾಜನಿಗೆ ಹೇಳಿ ಕಳಿಸ್ದ. ಅವನೆಲ್ಲ ಬಂದ. ನಾಳೆ ಶುಕ್ರವಾರ ಗೋಧೂಳಿ ಸಮಯ. ಬೆಳಗ್ಗೆ ಎಲ್ಲರಿಗೂ ದೇವ್ರ ಪೂಜೆ ಎಲ್ಲ ಮುಗಿಸ್ಕೊಂಡು ಎಲ್ಲರಿಗೂ ಊಟ ಹಾಕ್ಬಿಡ್ರಿ. ಸಾಯಂಕಾಲ ನಿಮ್ಮ ಕಡೆಯವರೊಂದು 10 ಜನ, ನಮ್ಮ ಕಡೆಯವರೊಂದು 10 ಜನ, 20 ಜನ ಉಪವಾಸ ಇರಬೇಕಷ್ಟೇ. ಇನ್ನು ಮಿಕ್ಕಿದವ್ರಿಗೆಲ್ಲರೂ ಮಿಷ್ಟಾನ್ನ ಭೋಜನ ಮಾಡಿ ಬಡಿಸ್ಬಿಡಿ ಅಂತ ಹೇಳ್ದ. ಆಗಲಿ ಅಂತ ಹೇಳಿ ಶುಕ್ರವಾರ ದಿವಸ ಗೋಧೂಳಿ ಸಮಯ ಅವರಿಗೆ ತೀರ್ಥ ಪ್ರಸಾದ ಎಲ್ಲರಿಗೂ ಆಗಿದೆ. ಕೆಲವರೆಲ್ಲ ಇಲ್ಲ ಮದುವೆ ನೋಡೋಕೆ ನಾವು ಬಂದಿದ್ದೀವಿ, ಏನು ಊಟನೇ ಮುಖ್ಯವ ನಮಗೆ, ಊಟ ಏನು ಬೇಕಾಗಿಲ್ಲ, ನಾವು ಹಸ್ಕೊಂಡೇ ಇರ್ತೀವಿ, ಸಾಯಂಕಾಲ ಲಗ್ನ ಆದಮೇಲೆ ಮದುವೆ ಮಾಡ್ಕೋತೀವಿ ಅಂತ, ಊಟ ಮಾಡ್ತೀವಿ ಅಂತ ಹೇಳಿ ಅನೇಕರು ಸಂಕಲ್ಪ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅಂತೂ ಇಂತೂ ವೈಶಾಖ ಶುದ್ಧ ದಶಮಿ ಇವತ್ತು, ದಶಮಿ ಶುಕ್ರವಾರ, ಇವತ್ತು ಶುಕ್ರವಾರ, ವಾರದ ರೀತ್ಯ ತಿಥಿ ರೀತ್ಯ ದಶಮಿ ಎಲ್ಲವೂ ಕೂಡ ಕೂಡಿ ಬಂದಿದೆ. ಇಂತಹ ದಿವಸ ಈ ಶುಭ ಮುಹೂರ್ತದಲ್ಲಿ ಪದ್ಮಾವತಿಗೆ ಭಗವಂತ ತಾನು ಪಾಣಿಗ್ರಹಣವನ್ನ ಮಾಡಿ ಸುಖ ಸಂತೋಷದಿಂದ ತನ್ನ ರಾಜ್ಯವನ್ನ 10 ದಿವಸದ ಮದುವೆಯನ್ನ ಮಂಗಳಂ ಕೌಸಲೇಂದ್ರಾಯ ಮಹನೀಯ ಗುಣಾತ್ಮನೆ ಚಕ್ರವರ್ತಿ ತನೂಜಾಯ ಸಾರ್ವಭೌಮಾಯ ಮಂಗಳಂ ಅಂತ ಹೇಳಿ ಮಂಗಳ ಮಹೋತ್ಸವ ನಡೆದಿದೆ. ಆರತಿ ಅಕ್ಷೋಪಣೆ ಆಗಿದೆ. ಮಾಂಗಲ್ಯ ಧಾರಣೆಯನ್ನು ಭಗವಂತ ಕಟ್ಟಿದ್ದಾನೆ. ಶಾಶ್ವತವಾಗಿ ನಿತ್ಯ ಮುತ್ತೈದೆಯಾಗಿ ನಿಯತ ಪತ್ನಿಯಾಗಿಯೇ ನನ್ನ ಹತ್ರ ಇರು ಅಂಥೇಳಿ ಆಶೀರ್ವಾದ ಮಾಡಿದ್ದಾನೆ. ಅವಳು ಕೂಡ ಸಾಷ್ಟಾಂಗ ನಮಸ್ಕಾರ ಮಾಡಿದ್ದಾಳೆ ಭಗವಂತನಿಗೆ. ನಿತ್ಯ ಮುಕ್ತನಾದ, ಸ್ವರವಣನಾದ, ಸರ್ವತಂತ್ರ ಸ್ವತಂತ್ರನಾದ, ನಿರ್ದೋಷಿಯಾದ ಹೇ ಸ್ವಾಮಿ ಅಂತೂ ಬಹಳ ದೊಡ್ಡ ಮನಸ್ಸು ಮಾಡಿ ನನ್ನನ್ನು ಅವತ್ತು ರಾಮಾವತಾರದಲ್ಲಿ ಸಂಕಲ್ಪ ಮಾಡಿದ್ದಕ್ಕೆ ಇವತ್ತು ಅದನ್ನು ನೆರವೇರಿಸಿಕೊಟ್ಟಿದ್ದಿ, ನಿನಗೆ ಅನಂತ ಧನ್ಯವಾದಗಳು ಅಂಥೇಳಿ ಅವಳು ಕೂಡ ಸಾಷ್ಟಾಂಗ ನಮಸ್ಕಾರ ಮಾಡಿದ್ದಾರೆ. 10 ದಿವಸದ ಮದುವೆ ನಡೆದಿದೆ. ನಂತರದಲ್ಲಿ ಬೀಗರು ಉಪಚಾರ ಎಲ್ಲ ನಡೆದಿದೆ. ಆಮೇಲೆ ಅವಳನ್ನು ತನ್ಪಾಡಕ್ಕೆ ತಾನು ಸಾಕಪ್ಪ, ಇಷ್ಟೇ ದಿವಸ ಸಾಕು, ಇನ್ನು ಎಷ್ಟು ದಿವಸ ಇಟ್ಕೊಂಡು ಇರ್ಲಿಕ್ಕಾಗುತ್ತೆ, ಮದುವೆ ಮಾಡಿದ್ಮೇಲೆ ನನಗೆ ಬಹಳ ಕೆಲಸ ಇದೆ, ನಾನು ಹೋಗಬೇಕು, ಬ್ರಹ್ಮೋತ್ಸವ ಬೇರೆ ತಿರುಪತಿಯಲ್ಲಿ, ಬ್ರಹ್ಮದೇವರು ರಥ ತಂದು ಇಟ್ಬಿಟ್ಟಿದ್ದಾರೆ, ಅಲ್ಲಿ ನಾನು ಕೂತ್ಕೊಂಡು ನನ್ನ ಎಳಿತಾರವರು, ನಾ ಹೋಗಬೇಕು ಅಂಥೇಳಿ ಪದ್ಮಾವತಿಯನ್ನು ಕರ್ಕೊಂಡು ಮತ್ತೆ ಅವರ ಆದರ ಉಪಚಾರದಿಂದ ಆಕಾಶರಾಜ ಬೀಳ್ಕೊಟ್ಟ ಅಂತ ಹೇಳಿ ಮಂಗಳಂ ಕೌಸಲೇಂದ್ರಾಯ ಇಂತಹ ವೆಂಕಟೇಶ ಕಲ್ಯಾಣ ಭವಿಷ್ಯೋತ್ತ ಪುರಾಣದಲ್ಲಿ ವಿಶೇಷವಾಗಿ ವರ್ಣವಾಗಿದೆ. ಅದರಲ್ಲಿ ಸ್ಥೂಲ ವಿಚಾರಗಳನ್ನಷ್ಟೇ ನಾವು ಕಳೆದ 9 ದಿವಸಗಳಿಂದ ಸ್ಥೂಲ ವಿಚಾರವನ್ನಷ್ಟೇ ನಾವು ತಿಳಿಸ್ಕೊಟ್ಟಿದ್ದೀವಿ. ಇದರಿಂದ ನಮ್ಮ ಗುರುಗಳು ಹಾಗೂ ವಾದರಾಜರು ಆಚಾರ್ಯ ಮಧ್ವರು ಇದರಿಂದ ಪ್ರೀತರಾಗಲಿ ಅಂಥೇಳಿ ಇವತ್ತು ಮಧ್ವರ ಜಯಂತಿ ಬೇರೆ, ಬುದ್ಧ ಜಯಂತಿ ಬೇರೆ. ಆಕಾಶಾತ್ ಪ್ರತಿಚಿಂತೋಯಂ ಯಥಾಗಚ್ಚಿತಾಗಂ ಸರ್ವದೇವ ನಮಸ್ಕಾರ ಕೇಶವಂ ಪ್ರತಿಗಚ್ಚತೆ ಅಂತ ಹೇಳಿ ಸರ್ವೋತ್ತಮತ್ವವನ್ನು ಪ್ರತಿಪಾದನೆ ಮಾಡಿದವರು
ವೇದವತಿ ಗರ್ಭದಲ್ಲಿ ಅವತಾರ ಮಾಡಿ 21 ಜನ ಮತಾಚಾರ್ಯರನ್ನ ನಿರಾಕರಣೆ ಮಾಡಿ ಸ್ವಮತವಾದ ದ್ವೈತ ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡಿದವರು ಆಚಾರ್ಯರು. ಇವರ ಜಯಂತಿ ಕೂಡ ಇವತ್ತಾಗಿದೆ. ಆ ಆಚಾರ್ಯರ ಅಂತರ್ಯಾಮಿ ಕೃಷ್ಣನಿಗೆ ಈ 2 ವಾಕ್ಕುಸುಮಗಳನ್ನು ನಾವು ಸಮರ್ಪಣೆ ಮಾಡಿ, ನೀವು ಕೂಡ ಲೇಟ್ ಆದರೂ ಪರವಾಗಿಲ್ಲ, ಕೇಳಿದ್ದೀರಿ, ಸಂತೋಷಪಟ್ಟಿದ್ದೀರಿ, ಯಾವುದ್ಯಾವುದು ನೈಜವಾಗಿ ನಾವು ಮಾತನಾಡಿದ್ದೀವಿ ಅದನ್ನೆಲ್ಲ ಸೆರೆ ಹಿಡಿದು ಚಿಂತನೆ ಮಾಡಿ, ಅವಿವೇಕತನದಿಂದ ಬಂದಿದ್ದು ಏನಾದರೂ ಎಕ್ಸ್ಟ್ರಾಆರ್ಡಿನರಿ ಏನಾದರೂ ಮಾತುಗಳು ಆಗಿದ್ದರೆ, ಇರ್ರಿಲೆವೆಂಟ್ ಟಾಕ್ಸ್ ಅಂತಾರಲ್ಲ ಹಾಗೆ ಯಾವುದಾದ್ರೂ ಬಂದಿದ್ದರೆ ಅದು ನನ್ನ ವೈಯಕ್ತಿಕವಾದ ತಪ್ಪು ಮಾಹಿತಿ ಅಂತ ತಿಳ್ಕೊಳ್ಳಿ. ಅದಕ್ಕೋಸ್ಕರವಾಗಿ ನನ್ನನ್ನು ಬೈರಿ ಪರವಾಗಿಲ್ಲ, ತಿದ್ದಿ ಪರವಾಗಿಲ್ಲ, ಐ ಆಮ್ ರೆಡಿ ಟು ಅಕ್ಸೆಪ್ಟ್ ಇಟ್ ಅಂತ ಹೇಳಿ ಕೃಷ್ಣಾರ್ಪಣಮಸ್ತು ಮಧ್ವೇಶಾರ್ಪಣಮಸ್ತು.